सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಇಲ್ಲಿ ಜಗತ್ತಿನ ಅನುಭವಗಳು ಅಂತ ಹೇಳಿದಾಗ ಆ ಅನುಭವಗಳು ದುಃಖದಿಂದ ಕೂಡಿರಬಹುದು ಅಥವಾ ಸುಖದಿಂದ ಕೂಡ ಕೂಡಿರಬಹುದು. ಒಟ್ಟಿನಲ್ಲಿ ಅವುಗಳನ್ನು ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತೀವಿ. ನಾನು ಅನ್ನುವಂತಹದ್ದು ಇಟ್ ಈಸ್ ಎಟರ್ನಲ್. ನಾನು ಅನ್ನುವಂತಹದ್ದು ಶಾಶ್ವತ. ಆದರೆ ಇಲ್ಲಿ ಈ ಅನುಭವಗಳು, ಸುಖ ದುಃಖಗಳು, ನಾನು ಎಟರ್ನಲ್ ಅಂತ ತಿಳಿದಿರುವಂತಹ ಒಬ್ಬ ವೈಸ್ ಪರ್ಸನ್, ಅವನಿಗೂ ಕೂಡ ಅನುಭವಗಳಾಗತ್ತೆ. ಅದೇ ರೀತಿ ಅನುಭವಗಳು ಒಬ್ಬ ಮೂರ್ಖನಿಗೂ ಅನುಭವ ಆಗತ್ತೆ. ಸೊ ಹೌ ಟು ಡೀಲ್ ವಿತ್ ದೀಸ್ ಥಿಂಗ್ಸ್? ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾಂತಿತಿಕ್ಷ್ವಸ್ವ ಭಾರತ. ಮಾತ್ರ ಸ್ಪರ್ಶಾಹ. ಇಲ್ಲಿ ಮಾತ್ರ ಅಂತ ಕರೆದಿರುವಂತಹದ್ದು ದಿ ಸೆನ್ಸಸ್, ನಮ್ಮ ಇಂದ್ರಿಯಗಳು. ಈ ಇಂದ್ರಿಯಗಳು ಸ್ಪರ್ಶಾಹ, ಈ ಇಂದ್ರಿಯಗಳ ಮೂಲಕ ಹೊರಪ್ರಪಂಚದ ವಿಷಯ ವಸ್ತುಗಳ ಸಂಯೋಗ ಉಂಟಾಗುವಂತಹದ್ದು. ಹೊರಪ್ರಪಂಚದ ವಿಷಯ ವಸ್ತುಗಳ ಬಗ್ಗೆ ನಮಗೆ ಜ್ಞಾನ ಹೇಗೆ ಸಿಗತ್ತೆ ಅಂತಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಂದ್ರಿಯಾಸ್. ಸೊ ಈ ಇಂದ್ರಿಯಗಳು ಹೊರ ಜಗತ್ತಿಗೆ ನುಗ್ಗಿದಾಗ ಅಲ್ಲಿ ಅವುಗಳೊಂದಿಗೆ ಸಂಪರ್ಕವನ್ನು ಬೆಳೆಸಿ, ದಟ್ ಈಸ್ ಕಾಲ್ಡ್ ಸಂಯೋಗ. ಹೊರಪ್ರಪಂಚದ ವಸ್ತು ವಿಷಯಗಳಲ್ಲಿ ಸಂಯೋಗ ಅಂತಂದ್ರೆ ಅಲ್ಲಿ ಸಿಗುವಂತಹದ್ದಾದರೂ ಏನು? ಈಗ ಕೆಲವು ವಸ್ತುಗಳು ಅಂತ ಹೇಳ್ತೀವಿ. ಕೆಲವು ವಸ್ತುಗಳು ಇಂದ್ರಿಯ ಮೂಲಕ ನಮ್ಮನ್ನ ಆಕರ್ಷಿಸತ್ವೆ. ಆ ವಸ್ತುಗಳು ಎಲ್ಲಿರುತ್ತವೆ? ದೇ ಆರ್ ಇನ್ ದಿ ಜಗತ್ತು. ಸೊ ಜಗತ್ತಿನಲ್ಲಿ ಇರುವಂತಹ ಕೆಲವು ವಸ್ತುಗಳು
ನಮ್ಮನ್ನು ಆಕರ್ಷಿಸತ್ವೆ. ಯಾವ ರೀತಿಯಲ್ಲಿ ಆಕರ್ಷಿಸತ್ವೆ? ಇಂದ್ರಿಯಗಳ ಮೂಲಕ. ಇಂದ್ರಿಯಗಳು ಅವುಗಳ ಬಗ್ಗೆ ನಮಗೆ ಜ್ಞಾನವನ್ನು ಕೊಟ್ಟಾಗ ನಾವು ಆ ವಸ್ತುಗಳ ಬಗ್ಗೆ ಒಂದು ಆಸಕ್ತಿಯನ್ನು ಬೆಳೆಸ್ಕೋತೀವಿ. ಹೀಗೆ ಆ ವಸ್ತುಗಳು ನಮ್ಮನ್ನು ಆಕರ್ಷಿಸತ್ವೆ. ಬಟ್ ವಾಟ್ ಈಸ್ ದ ಎಂಡ್ ರಿಸಲ್ಟ್? ನಮ್ಮ ಇಂದ್ರಿಯಗಳು ಹೊರ ಜಗತ್ತಿಗೆ ಹೋಗತ್ವೆ, ಅಲ್ಲಿ ವಿಷಯ ವಸ್ತುಗಳನ್ನು ಗುರುತಿಸತ್ವೆ, ಅವುಗಳೊಂದಿಗೆ ಸಂಪರ್ಕವನ್ನು ಸಂಯೋಗವನ್ನು ಬೆಳೆಸ್ಕೊಳತ್ವೆ ಮತ್ತು ಅಲ್ಲಿರುವಂತಹ ಜ್ಞಾನವನ್ನು ನಮಗೆ ಕೊಡತ್ವೆ. ನಾವು ಅವುಗಳಿಗೆ ಆಕರ್ಷಿತರಾಗ್ತೀವಿ. ಇಟ್ ಇಸ್ ಆಲ್ ಟ್ರೂ. ಬಟ್ ವಾಟ್ ಈಸ್ ದ ಎಂಡ್ ರಿಸಲ್ಟ್? ಎಂಡ್ ರಿಸಲ್ಟ್ ಏನು ಅಂತಂದರೆ, ಐದರ್ ಇಟ್ ಈಸ್ ಜಾಯ್ ಆರ್ ಇಟ್ ಈಸ್ ಸಾರೋ. ಅಲ್ಲಿ ಪ್ರಪಂಚದಲ್ಲಿ ಬೇರೆ ಇನ್ನೇನು ಇಲ್ಲ. ಇವೆರಡರ ಹೊರತಾಗಿ ಪ್ರಪಂಚದ ವಸ್ತು ವಿಷಯಗಳು ಅಂತ ಹೇಳಿದಾಗ, ಇಲ್ಲ ಅವುಗಳು ನಮಗೆ ಸುಖದ ಅನುಭವವನ್ನು ಕೊಡಬೇಕು, ಇಲ್ಲ ಅಂತಂದರೆ ಅವು ನಮಗೆ ದುಃಖದ ಅನುಭವಗಳನ್ನು ಕೊಡಬೇಕು. ಇವೆರಡು ಬಿಟ್ಟರೆ ಅಲ್ಲಿ ಬೇರೆ ಇನ್ನೇನು ಇಲ್ಲ. ದಟ್ ಈಸ್ ದಿ ಎಂಡ್ ರಿಸಲ್ಟ್. ನಮ್ಮ ಇಂದ್ರಿಯಗಳು ಹೊರ ಜಗತ್ತಿಗೆ ಹೋಗಿ ಅವುಗಳು ಮಾಡ್ಕೊಂಡು ಬರೋ ಕೆಲಸಗಳಿಂದ ನಮಗೆ ಸಿಗುವಂತಹದ್ದು ಪ್ರತಿಫಲ ಏನು ಅಂತಂದರೆ, ಇಲ್ಲ ಸುಖವನ್ನು ಅವು ನಮಗೆ ಕೊಡತ್ವೆ ಅಥವಾ ದುಃಖವನ್ನು ಅವು ನಮಗೆ ಕೊಡತ್ವೆ ಅಂತಂದರೆ ಅವುಗಳ ಅನುಭವವನ್ನು ನಮಗೆ ಕೊಡತ್ವೆ. ಸೊ ಇದರ ಅರ್ಥ, ಹೊರ ಪ್ರಪಂಚದಲ್ಲಿ ಸಿಗುವಂತಹ ಇದನ್ನು ಟೆಕ್ನಿಕಲಿ ವೇದಾಂತದಲ್ಲಿ ಶೀತ ಮತ್ತು ಉಷ್ಣ ಅಂತ ಹೇಳ್ತಾರೆ. ಶೀತೋಷ್ಣ, ಶೀತ ಮತ್ತು ಉಷ್ಣ ಅಂತಂದರೆ ನೋವು, ನಲಿವು, ಈ ಅರ್ಥವನ್ನು ನಾವು ಗ್ರಹಿಸಬಹುದು. ಸೊ ಹೀಗೆ ಹೊರ ಪ್ರಪಂಚದಲ್ಲಿರುವಂತಹ ಶೀತ ಉಷ್ಣ, ದಟ್ ಈಸ್ ನೋವು ನಲಿವುಗಳು, ಅವುಗಳು ಏನೇ ಆಗಿದ್ರೂ ಕೂಡ ದೇ ಆರ್ ನಾಟ್ ಪರ್ಮನೆಂಟ್. ಒಂದು ವೇಳೆ ಆ ಅನುಭವಗಳು ಸುಖಕರವಾಗಿದ್ರೂ ಕೂಡ ಅದು ಕ್ಷಣಿಕ, ಯಾವುದೇ ಸಮಯದಲ್ಲಿ ಅದು ಬದಲಾಗಬಹುದು. ಅದರಂತೆ ಆ ಅನುಭವಗಳು ದುಃಖಕರವಾಗಿದ್ರೂ ಕೂಡ ದೇ ಆರ್ ಆಲ್ಸೋ ಇಂಪರ್ಮನೆಂಟ್. ಅವುಗಳು ಕೂಡ ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ. ಅವುಗಳು ಕೂಡ ಕೆಲವು ಸಮಯ ಇದ್ದು ಹೋಗುವಂತಹದ್ದು. ಸೊ ದೇ ಆರ್ impermanent in nature. Both sukha and dukkha of the jagattu, they are impermanent in nature. ಅವುಗಳನ್ನು ಇಲ್ಲಿ ಅನಿತ್ಯ, ನಿತ್ಯ ಅಂತಂದರೆ ಅದೊಂದು ಸತ್ಯವನ್ನು ತಿಳಿಸುವಂತಹದ್ದು, ಸತ್ಯ ವಸ್ತು. ನಿತ್ಯ ಅಂತಂದರೆ ಎಟರ್ನಲ್. ಅನಿತ್ಯ ಅಂತಂದರೆ ಇಂಪರ್ಮನೆಂಟ್ ಇನ್ ನೇಚರ್, ಕ್ಷಣಿಕ ಅಂತ ನಾವೇನು ಹೇಳ್ತೀವಿ. ಈಗಿದ್ದು ಮುಂದೆ ಯಾವುದೇ ಸಮಯದಲ್ಲಿ ಅದು ಇಲ್ಲದಂತೆ ಆಗಬಹುದು, ಬದಲಾಗಬಹುದು. ಸುಖ ಅನ್ನುವಂತಹದ್ದು ಬದಲಾಗಿ ದುಃಖವಾಗಬಹುದು, ದುಃಖವಾಗಿರುವಂತಹದ್ದು ಬದಲಾಗಿ ಸುಖವಾಗಬಹುದು. ಒಟ್ಟಿನಲ್ಲಿ ಅವುಗಳು ಯಾವುದೂ ಕೂಡ ದೇ ಆರ್ ನಾಟ್ ಶಾಶ್ವತ, ಅನಿತ್ಯ. ಸೊ ಹೀಗೆ ಜಗತ್ತಿನಲ್ಲಿ ಸಿಗುವಂತಹ ಕೆಲವು ವಸ್ತುಗಳ ಕಾರಣ ಅವುಗಳು ಕೊಡುವಂತಹ ಈ ಶೀತೋಷ್ಣ, ದಟ್ ಈಸ್ ನೋವು ನಲಿವುಗಳು, ದೇ ಆರ್ ಅನಿತ್ಯ. ಆದ್ದರಿಂದ ಅವುಗಳನ್ನು ನೀನು ಸಹಿಸ್ಕೋಬೇಕು. ಅಂತಂದರೆ ಆ ಅನುಭವಗಳು ಸಿಗುವಂತಹ ಸಂದರ್ಭದಲ್ಲಿ ಅದು ದುಃಖ ಅಂತ ಹೇಳಿ ಐ ಡು ನಾಟ್ ವಾಂಟ್ ಇಟ್. ನೋ, ಯು ಕೆನಾಟ್ ಸೇ ದಟ್. ಯು ಕೆನಾಟ್ ಎಸ್ಕೇಪ್ ಫ್ರಮ್ ದಟ್. ಅದು ಸುಖ, ನನಗೆ ಸುಖನೂ ಬೇಡ, ಇಲ್ಲ, ಯು ಕೆನಾಟ್ ಎಸ್ಕೇಪ್ ದಟ್ ಆಲ್ಸೋ. ಸೊ ಅವುಗಳನ್ನು ನೀನು ಸಹಿಸ್ಕೋಬೇಕು, ಅವುಗಳನ್ನು ಎದುರಿಸಬೇಕು. ಬಟ್ ಈ ಅನುಭವಗಳನ್ನು, ಈ ಶೀತೋಷ್ಣ ನೋವು ನಲಿವುಗಳನ್ನು, ವೈ ದೇ ಆರ್ ಕಾಲ್ಡ್ ಮಾತ್ರ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ. ಅವುಗಳನ್ನು ಯಾಕೆ ಮಾತ್ರ ಅಂತ ಕರೆದಿರುವಂತಹದ್ದು? ಬಿಕಾಸ್ ದೀಸ್ ಥಿಂಗ್ಸ್ ದೇ ಮೆಷರ್, ದೀಸ್ ಥಿಂಗ್ಸ್ ದೇ ಮೆಷರ್ ಅವರ್ ಸೆನ್ಸಸ್. ಹೇಗೆ ಅಂತಂದರೆ, ಸಿ, ವಿ ಹ್ಯಾವ್ ಐಸ್, ಇಯರ್ಸ್, ನೋಸ್, ಎಟ್ಸೆಟ್ರಾ, ಪಂಚೇಂದ್ರಿಯಗಳು ಅಂತ ನಾವೇನು ಹೇಳ್ತೀವಿ. ಅವುಗಳನ್ನು ಈ ಅನುಭವಗಳು ಮೆಜರ್ ಮಾಡತ್ವೆ. ಹೇಗೆ?
ನಾವು ಕಣ್ಣುಗಳು ಅಂತ ಹೇಳಿದಾಗ ದೀಸ್ ಥಿಂಗ್ಸ್ ದೇ ಮೆಜರ್ ದಿ ಫಾರ್ಮ್ ಅಂಡ್ ಕಲರ್. ಅದೇ ರೀತಿ ಕಿವಿಗಳು ಅಂತ ಹೇಳಿದಾಗ ದೇ ಮೆಜರ್ ದಿ ಸೌಂಡ್. ನೋಸ್ ಅಂತ ಹೇಳಿದಾಗ ದೇ ಮೆಜರ್ ದಿ ಸ್ಮೆಲ್. ಹೀಗೆ ಅವುಗಳು ನಮ್ಮ ಇಂದ್ರಿಯಗಳನ್ನು ಆಕರ್ಷಿಸುತ್ತವೆ. ಜಗತ್ತಿನಲ್ಲಿರುವಂತಹ ವಸ್ತುಗಳು ಅವುಗಳು ಏನು ಬೇಕಾದರೂ ಆಗಿರಬಹುದು. ಒಟ್ಟಿನಲ್ಲಿ ಈ 5 ಇಂದ್ರಿಯಗಳಿಗೆ ಅವುಗಳು ಸಿಗುವಂತಹದ್ದು. ಸೊ ಅದು ಯಾವ ರೀತಿಯಲ್ಲಿ ಬೇಕಾದರೂ ಅವುಗಳು ನಮ್ಮನ್ನು ಆಕರ್ಷಿಸುವುದರಲ್ಲಿ ಸಹಜ. ಅದು ಈ ಕಾರಣದಿಂದ ಇವುಗಳನ್ನು ದೇ ಆರ್ ಕಾಲ್ಡ್ ದಿ ಮಾತ್ರ. ಸ್ಪರ್ಶ ಅಂತಂದ್ರೆ ಗೆಟ್ ಇನ್ ಟು ಕಾಂಟ್ಯಾಕ್ಟ್, ಗೆಟ್ ಇನ್ ಟಚ್ ವಿತ್ ಇಟ್ ಅಂತ ನಾವೇನು ಹೇಳ್ತೀವಿ ಅದು ಸ್ಪರ್ಶ ಅಂತಂದ್ರೆ ಅರ್ಥ. ಸೊ ದೇ ಗೆಟ್ ಇನ್ ಟು ಕಾಂಟ್ಯಾಕ್ಟ್ ಯಾವುದ್ರ ಜೊತೆ? ದೀಸ್ 5 ಆಬ್ಜೆಕ್ಟ್ಸ್. ಅದು ಯಾವುದು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳ್ತೀವಿ. ಸೊ 5 ಆಬ್ಜೆಕ್ಟ್ಸ್ ಆಫ್ ಪರ್ಸೆಪ್ಷನ್ ಅಂತ ಕರಿತೀವಿ. ಹೀಗೆ ವೆನ್ ಅವರ್ ಸೆನ್ಸಸ್ ಗಾಟ್ ದಿ ಕಾಂಟ್ಯಾಕ್ಟ್ ಇನ್ ದಿ ವರ್ಲ್ಡ್, then we experience them in different types. ಅದನ್ನ ಇಲ್ಲಿ ಪರಮಾತ್ಮ ಶ್ರೀ ಕೃಷ್ಣ ಶೀತ, ಉಷ್ಣ, ಸುಖ, ದುಃಖ, ನೋವು, ನಲಿವು ಅಂತ ಹೇಳಿ ಅವುಗಳು ಕೊಡುವಂತಹ ಅನುಭವಗಳು ಈ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂತಹದ್ದೇನು ಅಂತಂದ್ರೆ, ಜಗತ್ತಿನ ವಸ್ತುಗಳು ನಮ್ಮ ಇಂದ್ರಿಯಗಳ ಮೂಲಕ ನಮಗೆ ಸಿಗುವಂತಹದ್ದು ಅಂತಂದರೆ ಓನ್ಲಿ ನಮ್ಮ ಈ ಸೆನ್ಸಸ್ ಇವುಗಳು ಹೊರ ಪ್ರಪಂಚಕ್ಕೆ ನುಗ್ಗಿದಾಗ ಅಲ್ಲಿ ಸಿಗುವಂತಹ ವಸ್ತುಗಳನ್ನು ನೋಡಿ ನಮಗೆ ಅವುಗಳ ಬಗ್ಗೆ ಒಂದು ಜ್ಞಾನವನ್ನು ಕೊಟ್ಟು ನಾವು ಅವುಗಳಿಗೆ ಆಕರ್ಷಿತರಾಗುವಂತೆ ಇವುಗಳು ಮಾಡುತ್ತವೆ. ಒಂದು ವೇಳೆ ನಾವು ಡೀಪ್ ಸ್ಲೀಪ್ನಲ್ಲಿ ಇದ್ದೀವಿ. ಡೀಪ್ ಸ್ಲೀಪ್ ಅಂತಂದ್ರೆ ನಿದ್ದೆ. ಆ ನಿದ್ದೆನಲ್ಲಿ ಏನೊಂದು ಇರೋದಿಲ್ಲ. ಯಾವ ರೀತಿಯ ಅರಿವು ಅನ್ನುವಂತಹದ್ದು ಕೂಡ ನಿದ್ರೆಯಲ್ಲಿ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಡೀಪ್ ಸ್ಲೀಪ್ನಲ್ಲಿದ್ದಾಗ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಅನ್ನುವಂತಹದ್ದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ವಿ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ವರ್ಲ್ಡ್. ಹೊರ ಜಗತ್ತಿನ ಸಂಪರ್ಕದಿಂದ ಬಹಳ ದೂರದಲ್ಲಿ ನಾವಿರ್ತೀವಿ. ನಿದ್ರೆ ಅಂತಂದ್ರೆ ಆ ರೀತಿ. ಅಲ್ಲಿ ನಿದ್ರೆಯಲ್ಲಿ ನಾನು ಅನ್ನುವಂತಹ ಒಂದು ಪ್ರಜ್ಞೆ ಕೂಡ ಇಲ್ಲ. ನಿದ್ರೆಯಲ್ಲಿ ನಾವು ದೇಹದ ಸಂಪರ್ಕದಿಂದ, ಮನಸ್ಸಿನ ಸಂಪರ್ಕದಿಂದ ಬಹಳ ದೂರದಲ್ಲಿ ಇರ್ತೀವಿ. ಅವುಗಳ ಸಂಪರ್ಕದಲ್ಲಿ ನಾವು ಸಿಕ್ಕಿರೋದಿಲ್ಲ. ದಟ್ ಈಸ್ ವೈ ಇಟ್ ಈಸ್ ಪಾಸಿಬಲ್ ದಟ್ ವಿ ಆರ್ ಏಬಲ್ ಟು ಸ್ಲೀಪ್. ನಾವು ದೇಹ ಮತ್ತು ಮನಸ್ಸಿನ ಸಂಪರ್ಕದಿಂದ ದೂರ ಇರ್ತೀವಿ ಅಂತಂದಾಗ ಇನ್ನು ಯಾವ ರೀತಿಯಲ್ಲಿ ಈ ಇಂದ್ರಿಯಗಳು ನಮಗೆ ಹೊರ ಜಗತ್ತಿನ ವಸ್ತು ವಿಷಯಗಳನ್ನು ತಂದು ನಮಗೆ ಮುಟ್ಟಿಸೋದಕ್ಕೆ ಸಾಧ್ಯ? ಯಾಕೆ ಅಂತಂದರೆ ನಾವು ದೇಹದ ಸಂಪರ್ಕವನ್ನೇ ಕಟ್ ಮಾಡ್ಕೊಂಡಿರ್ತೀವಿ. ದೇಹ ಮನಸ್ಸಿನ ಸಂಪರ್ಕವನ್ನು ನಾವು ಕಟ್ ಮಾಡಿಕೊಂಡು ಡೀಪ್ ಸ್ಲೀಪ್ ಅಂತಂದರೆ ನಿದ್ರೆಯಲ್ಲಿರ್ತೀವಿ. ನಾನು ನಿದ್ದೆ ಮಾಡ್ತಾ ಇದ್ದೀನಿ, ಜೊತೆಗೆ ನಾನು ದೇಹ ಮತ್ತು ಮನಸ್ಸಿನ ಜೊತೆನಲ್ಲೂ ಇದ್ದೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಓನ್ಲಿ ವೆನ್ ವಿ ಆರ್ ಏಬಲ್ ಟು ಡಿಸ್ಅಸೋಸಿಯೇಟ್ ಫ್ರಮ್ ದಿ ಬಾಡಿ ಆ್ಯಂಡ್ ಮೈಂಡ್, ದೆನ್ ಇಟ್ ಈಸ್ ಪಾಸಿಬಲ್ ದಟ್ ವಿ ಕ್ಯಾನ್ ಸ್ಲೀಪ್. ಸೊ ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ದೇಹ ಮತ್ತು ಮನಸ್ಸಿನ ಸಂಪರ್ಕದಿಂದ ಹೊರಗುಳಿದಿದ್ದೀವಿ ಈ ಅರ್ಥ. ಸೊ ನಾವು ನಿದ್ದೆನಲ್ಲಿದ್ದಾಗ ನಮಗೆ ಯಾಕೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಅಂತಂದರೆ, ಎಕ್ಸ್ಪೀರಿಯನ್ಸ್ ಅಂತಂದಾಗ ಯಾವಾಗಲೂ ಎಕ್ಸ್ಪೀರಿಯನ್ಸಸ್ ಕ್ಯಾನ್ ಹ್ಯಾಪನ್ ಐದರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಈ 2 ಹಂತಗಳನ್ನು ಬಿಟ್ಟರೆ ಇನ್ಯಾವ ರೀತಿಯಲ್ಲೂ ನಮಗೆ ಈ ಅನುಭವಗಳು ಅನ್ನುವಂತಹದ್ದು ಆಗೋದಕ್ಕೆ ಸಾಧ್ಯವೇ ಇಲ್ಲ.
ಈಗ ನಿದ್ರೆ ಅಂತ ಹೇಳಿದಾಗ ನಿದ್ರೆಯಲ್ಲಿ ಯಾಕೆ ಅನುಭವಗಳು ಇಲ್ಲ ಅಂತಂದರೆ, ನಿದ್ರೆಯಲ್ಲಿ ನಾವಿದ್ದಾಗ ನಾವು ದೇಹ ಮತ್ತು ಮನಸ್ಸಿನ ಸಂಕೀರ್ಣದಿಂದ ಹೊರಗಡೆ ಇರ್ತೀವಿ. ದೇಹ ಮನಸ್ಸಿನ ಜೊತೆಗೆ ನಾವು ಅಸೋಸಿಯೇಟ್ ಆಗಿರೋದಿಲ್ಲ. ಸೊ ಎಕ್ಸ್ಪೀರಿಯನ್ಸಸ್ಗಳು ಆಗುವಂತಹದ್ದೇ ಐದರ್ ಎಟ್ ದಿ ಲೆವೆಲ್ ಆಫ್ ದಿ ಬಾಡಿ, ಶರೀರದ ಮೂಲಕ ಅಥವಾ ಮನಸ್ಸಿನ ಮೂಲಕ. ಬಟ್ ಅವೆರಡನ್ನ ಬಿಟ್ಟು ನಾವು ನಿದ್ದೆಯನ್ನು ಮಾಡ್ತಾ ಇರ್ತೀವಿ. ಸೊ ನಮಗೆ ಯಾವ ರೀತಿಯ ಅನುಭವಗಳು ಕೂಡ ಆಗೋದಿಲ್ಲ. ನಾವು ನಿದ್ದೆ ಮಾಡ್ತಾ ಇದ್ದಾಗ ಒಂದು ವೇಳೆ ಆ ಒಂದು ದೀರ್ಘ ನಿದ್ದೆ ಹೇಗಿರುತ್ತೆ ಅಂತಂದರೆ, ಮನೆಗೆ ಒಬ್ಬ ಕಳ್ಳ ಬಂದು ನುಗ್ಗಿ, ಮನೆಗೆ ಕಳ್ಳ ಬಂದು ಅವನು ಮನೆಯಲ್ಲಿರುವಂತಹ ಎಲ್ಲವನ್ನ ದೋಚ್ಕೊಂಡು ಹೋಗ್ತಾ ಇದ್ರು ಕೂಡ ನಮಗೆ ಅದರ ಅರಿವು ಉಂಟಾಗುವುದಿಲ್ಲ. ಅಥವಾ ನಾವು ನಿದ್ದೆ ಮಾಡ್ತಾ ಇದ್ದಾಗ ಯಾರೋ ಬಂದು ನಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತಂದಾಗ ನಾವು ಅದಕ್ಕಾಗಿ ಹಿಗ್ಗೋದಿಲ್ಲ, ಅವುಗಳು ನಮ್ಗೆ ಗೊತ್ತೇ ಆಗೋದಿಲ್ಲ. ಇಲ್ಲ ಯಾರೋ ಒಬ್ರು ಬಂದು ನಮ್ಮನ್ನು ತುಂಬ ಅವಮಾನ ಮಾಡ್ತಾ ಇದ್ದಾರೆ, ನಮ್ಮನ್ನು ಬೈತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಆಗ ಕೂಡ ನಾವು ಕುಗ್ಗೋದಿಲ್ಲ. ಈ ಹಿಗ್ಗೋದು ಕುಗ್ಗೋದು ಅಂತಂದ್ರೆ ಏನು? ಇಟ್ ಈಸ್ ಬಿಕಾಸ್ ಆಫ್ ದಿ ಅನುಭವ. ಬಟ್ ಇಲ್ಲಿ ಈ ಯಾವ ಅನುಭವಗಳು ಕೂಡ ನಮ್ಗೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ದೀರ್ಘ ನಿದ್ದೆ, ಡೀಪ್ ಸ್ಲೀಪ್. ಡೀಪ್ ಸ್ಲೀಪಲ್ಲಿ ವಿ ಹ್ಯಾವ್ disassociated from the body and mind. Hence, there cannot be any experience. ಸೊ ಅಲ್ಲಿ ನಾನು ಅನ್ನುವಂತಹ ಪ್ರಜ್ಞೆನೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಬೇರೆ ಯಾವ ಅನುಭವಗಳು ಕೂಡ ನಮಗಾಗೋದಿಲ್ಲ. ನನ್ನಲ್ಲಿ ನಾನು ಅನ್ನುವಂತಹ ಅರಿವು ಇದ್ದಾಗ ನನಗೆ ಅನುಭವಗಳಾಗೋದಕ್ಕೆ ಸಾಧ್ಯ. ಆ ನಾನು ಅನ್ನೋ ಅರಿವು ನನಗೆ ಯಾವಾಗ ಬರುತ್ತೆ ಅಂತಂದರೆ, ಓನ್ಲಿ ವೆನ್ ಐ ಅಸೋಸಿಯೇಟ್ ವಿತ್ ದಿ ಬಾಡಿ ಆ್ಯಂಡ್ ಮೈಂಡ್. ಬಟ್ ನಿದ್ರೆಯಲ್ಲಿ ಆ ಅರಿವು ಇಲ್ಲ. ಸೊ ಹೀಗೆ ಡೀಪ್ ಸ್ಲೀಪ್ ಅಂತಂದಾಗ ಅಲ್ಲಿ ದೇಹವಾಗಲಿ ಮನಸ್ಸಾಗಲಿ ಅಲ್ಲಿ ವರ್ಕ್ ಮಾಡ್ತಾ ಇರೋದಿಲ್ಲ. ದೇ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ವರ್ಲ್ಡ್. ಸೊ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಸೆನ್ಸಸ್. ನಿನ್ನ ಇಂದ್ರಿಯಗಳು ಹೊರ ಜಗತ್ತಿನೊಂದಿಗೆ ಸಂಪರ್ಕದಲ್ಲಿದೆ. ಸೊ ಹೊರ ಜಗತ್ತಿನ ಸಂಪರ್ಕದಲ್ಲಿದೆ ಅಂತ ಅಂದಾಗ ಅಲ್ಲಿನ ವಸ್ತು ವಿಷಯಗಳು ನಮಗೆ ಅನೇಕ ರೀತಿಯ ಅನುಭವಗಳನ್ನು ಕೊಡೋದಕ್ಕೆ ಸಾಧ್ಯ. ದೆನ್ ದೇರ್ ವಿಲ್ ಬಿ ಎನ್ ಎಕ್ಸ್ಪೀರಿಯನ್ಸ್ ಆಫ್ ಐದರ್ ಜಾಯ್ಸ್ ಆರ್ ಸಾರೋಸ್. ಸುಖ ದುಃಖ, ಶೀತ ಉಷ್ಣ, ನೋವು ನಲಿವು, ಈ ಅನುಭವಗಳಾಗುವಂತಹದ್ದು ಇಟ್ ಈಸ್ ಓನ್ಲಿ ಬಿಕಾಸ್ ನಮ್ಮ ಇಂದ್ರಿಯಗಳು ಹೊರ ಜಗತ್ತಿನೊಂದಿಗೆ ಸಂಪರ್ಕವನ್ನು ಸಾಧಿಸಿ ಆ ಮೂಲಕ ನಮಗೆ ಹೊರ ಜಗತ್ತಿನ ವಸ್ತು ವಿಷಯಗಳ ಒಂದು ಜ್ಞಾನವನ್ನು ನಮಗೆ ಒದಗಿಸುತ್ತವೆ. ಆಗ ಆ ಮೂಲಕ ನಾವು ಕೆಲವು ಅನುಭವಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ಈ ಎಲ್ಲ ರೀತಿಯ ಅನುಭವಗಳು ಆಗುವುದಕ್ಕೆ ಮುಖ್ಯ ಕಾರಣ ಅಂತಂದರೆ ಮನಸ್ಸು ಮತ್ತು ಬುದ್ಧಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಸೊ ಇವುಗಳು ನಮ್ಮ ಸೆನ್ಸಸ್ಗಳೊಂದಿಗೆ, ನಮ್ಮ ಇಂದ್ರಿಯಗಳೊಂದಿಗೆ ಹೊರ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಅವು ಸಂಯೋಗ ಅಂತಂದರೆ ಬೆರೆಯತ್ವೆ. ಆಗ ಈ ಅನುಭವಗಳು ನಮಗೆ ಬಹಳ ಸೂಕ್ಷ್ಮವಾಗಿ ಆಗೋದಕ್ಕೆ ಸಾಧ್ಯ. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹಿ ಆಲ್ಸೋ ಸೇಸ್ ಆಗಮ ಅಪಾಯಿನಃ. ಆಗಮ ಅಪಾಯಿನಃ ಅಂತಂದ್ರೆ ಹೊರ ಪ್ರಪಂಚದ ಸಂಪರ್ಕಗಳ ಕಾರಣದಿಂದ ಉಂಟಾಗುವಂತಹ ಈ ಅನುಭವಗಳು, ಮೇ ಬಿ ದೇ ಆರ್ ಸುಖ ಆರ್ ಮೇ ಬಿ ದೇ ಆರ್ ದುಃಖ, ಒಟ್ಟಿನಲ್ಲಿ ಅಲ್ಲಿ ಆಗುವಂತಹ ಅನುಭವಗಳು, ಆಲ್ ಟೈಪ್ಸ್ ಆಫ್ ಅನುಭವಗಳು, ಅದು ಏನೇ ಆಗಿರಲಿ, ಆ ಎಲ್ಲ ಅನುಭವಗಳು ದೇ ಹ್ಯಾವ್ ಎ ಬಿಗಿನಿಂಗ್ ಅಂಡ್ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಎನ್ ಎಂಡ್ ಆಲ್ಸೋ. ಸೊ ಅದು ಆಗಮ ಅಪಾಯಿನಃ ಅಂತಂದರೆ ದೇ ಆರ್ ಅನಿತ್ಯ, ದೇ ಆರ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ಆ ಅನುಭವಗಳು ಬಂದು ಕೆಲವು ಕ್ಷಣಗಳ ಕಾಲ ನಮಗೆ ಆ ಅನುಭವವನ್ನು ಕೊಡುತ್ತೆ, ಮತ್ತೆ ಅವುಗಳು ನಮ್ಮಿಂದ ದೂರ ಹೊರಟೋಗುತ್ತವೆ. ಸೊ ಅದಕ್ಕೆ ಹೊರ ಜಗತ್ತಿನಿಂದ ಸಿಗುವಂತಹ ಈ ಅನುಭವಗಳನ್ನು ಅನಿತ್ಯ ಅಂತ ಕರೆದಿದ್ದಾನೆ. ದೇ ಆರ್ ಇಂಪರ್ಮನೆಂಟ್ ಇನ್ ನೇಚರ್.
ಇವುಗಳು ಶಾಶ್ವತ ಅಲ್ಲ. ಸೊ ಇವೆಲ್ಲ ಇಂತಹ ಅನುಭವಗಳೆಲ್ಲ ಬರ್ತಾ ಇರುತ್ತೆ, ಬಂದಂತೆ ಹೋಗ್ತಾ ಇರುತ್ತೆ. ಅವುಗಳು ಯಾವುದು ಕೂಡ ನಮ್ಮ ಜೊತೆ ಪರ್ಮನೆಂಟ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅಲ್ಲಿ ಕೆಲವುಗಳು ಏನಾಗುತ್ತೆ ಅಂತಂದ್ರೆ, ದೇ ಅಪಿಯರ್ ಟು ಬಿ ವೆರಿ ಲಾಂಗ್ ಸ್ಟ್ಯಾಂಡಿಂಗ್, ಬಟ್ ಇನ್ ಸ್ಪೈಟ್ ಆಫ್ ದಟ್ ದೇ ಆರ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ಬಹಳ ದೀರ್ಘಕಾಲದವರೆಗೆ ಅವುಗಳು ನಮ್ಮಲ್ಲಿ ಒಂದು ಅನುಭವವನ್ನು ಕೊಡಬಹುದು. ಅದು ನೋವಿರ್ಬೋದು, ನಲಿವಿರ್ಬೋದು. ಇನ್ ಸ್ಪೈಟ್ ಆಫ್ ದಟ್ ದೇ ಆರ್ ನಾಟ್ ಪರ್ಮನೆಂಟ್. ಮೇ ಬಿ ದೇ ಅಪಿಯರ್ ಆಸ್ ವೆರಿ ಲಾಂಗ್ ಸ್ಟ್ಯಾಂಡಿಂಗ್, ಬಟ್ ಸ್ಟಿಲ್ ದೇ ಆರ್ ಇಂಪರ್ಮನೆಂಟ್ ಇನ್ ನೇಚರ್. ಸೊ ದಿಸ್ ಈಸ್ ಕಾಲ್ಡ್ ಅನಿತ್ಯಾಹ. ಸೊ ಯಾವುದೇ ಒಂದು ಅನುಭವ ಈಗ ಇಲ್ಲಿ ಆಗ್ತಾ ಇದೆ ಅಂತಂದಾಗ ನಾವು ನಮ್ಮ ಮನಸ್ಥಿತಿಯನ್ನ ಸರಿಯಾಗಿ ಇಟ್ಕೋಬೇಕು ಅನ್ನುವಂತಹದ್ದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತಹದ್ದು. ಆಗ್ತಾ ಇರುವಂತಹ ಅನುಭವ ಅದು ದುಃಖವಾಗಿದ್ದ ಪಕ್ಷದಲ್ಲಿ ನಾವು ನಮ್ಮ ಮನಸ್ಸಿಗೆ ಈಗಾಗಲೇ ಅವುಗಳ ಬಗ್ಗೆ ಒಂದು ಶಿಕ್ಷಣವನ್ನು ಕೊಟ್ಟಿರಬೇಕಾಗಿತ್ತು. ಜಗತ್ತಿನಿಂದ ಬರುವಂತಹ ಯಾವುದೇ ಅನುಭವಗಳಾದರೂ ಅವುಗಳು ಅನಿತ್ಯ. ಆದ್ದರಿಂದ ಮೊದಲೇ ಮನಸ್ಸಿಗೆ ನಾವು ಒಂದು ಸೂಕ್ತವಾದ ಶಿಕ್ಷಣವನ್ನು ಕೊಟ್ಟಿರಬೇಕು. ಈಗ ಯಾವುದೋ ಒಂದು ಹೊರ ಜಗತ್ತಿನಿಂದ ಒಂದು ಅನುಭವ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಅದು ಯಾವುದೋ ಒಂದು ದುಃಖದ ಅನುಭವ. ಆ ದುಃಖದ ಅನುಭವ ಆಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾದಾಗ ನಾವು ಹೇಳ್ಕೋಬೇಕು, ಈ ಅನುಭವ ಕೂಡ ಶಾಶ್ವತ ಅಲ್ಲ. ಈಗ ಬಂದಿದೆ, ಸ್ವಲ್ಪ ಸಮಯ ನನ್ನ ಬಳಿ ಇದ್ದು ಇದು ಹೊಟ್ಟೋಗುತ್ತೆ, ಇದು ಹೀಗೆ ಇರೋದಿಲ್ಲ, ಈ ದುಃಖ ಇದೇ ರೀತಿ ನನ್ನಲ್ಲಿ ಇರೋದಿಲ್ಲ ಅಂತ ಮನಸ್ಸನ್ನು ನಾನು ಸರಿಯಾಗಿ ಇಟ್ಕೋಬೇಕು. ಅದರಿಂದ ಈ ದುಃಖನೇ ಪರ್ಮನೆಂಟು, ನಾನು ಮುಂದೆ ಸದಾಕಾಲ ಹೀಗೆ ಇರ್ತೀನಿ ಅನ್ನೋಂತಹ ಒಂದು ತಪ್ಪು ತಿಳುವಳಿಕೆಗೆ ನಾನು ಒಳಗಾದರೆ ಆಗ ಅದು ನನ್ನನ್ನು ಬಹಳ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸುತ್ತೆ. ಅದಕ್ಕೆ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಇಂತಹ ಅನುಭವಗಳು ಬಂದಾಗ ನಮ್ಮ ಮನಸ್ಥಿತಿಯನ್ನು, ಮನಸ್ಸಿನ ಅವಸ್ಥೆಯನ್ನು ಸರಿಯಾಗಿ ಇಟ್ಕೋಬೇಕು. ಬಂದಿರುವಂತಹ ಅನುಭವ ದುಃಖಕರವಾಗಿದೆ ಅಂತಂದಾಗ ಬಂದಿರುವಂತಹದ್ದು ದುಃಖವನ್ನು ಕೊಡ್ತಾ ಇದೆ ನಿಜ, ಆದರೆ ಈ ದುಃಖ ಅನ್ನುವಂತಹದ್ದು ಪರ್ಮನೆಂಟ್ ಆಗಿ ನನ್ನ ಜೊತೆ ನಿಲ್ಲೋದಿಲ್ಲ. ಬಂದಿರುವಂತಹದ್ದು ಅದೇ ರೀತಿ ಹೇಗೆ ಬಂದಿದೆ ಹಾಗೆ ಅದು ಹೊಟ್ಟೋಗುತ್ತೆ. ಆದ್ದರಿಂದ ಅದಕ್ಕಾಗಿ ನೀನು ಕುಗ್ಗಬೇಡ. ಅದೇ ರೀತಿಯಲ್ಲಿ ಬಂದಿರುವಂತಹ ಒಂದು ಅನುಭವ ಬಹಳ ಹಿತಕರವಾಗಿದೆ, ಸುಖಕರವಾಗಿದೆ, ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಸೊ ಅದನ್ನೇ ನಿಜ ಅಂತ ನೀನು ತಿಳ್ಕೋಬೇಡ. ಈಗ ಬಂದಿರುವಂತಹ ಈ ಒಂದು ಸುಖವಾದ ಅನುಭವ ಕೂಡ ಇಟ್ ಈಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಅನಿತ್ಯ. ಸೊ ಬಂದಿರುವಂತಹದ್ದೇ ಸತ್ಯ ಅಂತ ತಿಳ್ಕೊಂಡು ಅದನ್ನೇ ನೀನು ಪರ್ಮನೆಂಟಾಗಿ ಈ ಸುಖ ನನ್ನಲ್ಲಿ ಸದಾ ಇರುತ್ತೆ ಅನ್ನುವಂತಹದ್ದನ್ನ ನೀನು ತಿಳ್ಕೊಂಬಿಟ್ರೆ ಮುಂದೆ ಅದು ನಿನ್ನನ್ನು ಬಿಟ್ಟು ಹೋದಾಗ ನೀನು ದುಃಖಕ್ಕೆ ಒಳಗಾಗ್ತೀಯ. ಸೊ ಅದಕ್ಕಾಗಿ ನೀನು ಹಿಗ್ಗಬೇಡ. ದುಃಖ ಬಂದಾಗ ಕುಗ್ಗಬೇಡ, ಸುಖ ಬಂದಾಗ ಹಿಗ್ಗಬೇಡ. ಅವೆರಡೂ ಕೂಡ ಬಂದಂತಹ ಅನುಭವಗಳು, ಸುಖ ಇರಬಹುದು, ದುಃಖ ಇರಬಹುದು, ಬೋತ್ ದಿ ಎಕ್ಸ್ಪೀರಿಯನ್ಸಸ್ ಆರ್ ಅನಿತ್ಯ. ದೇ ಆರ್ ಇಂಪರ್ಮನೆಂಟ್ ಇನ್ ನೇಚರ್. ಆದ್ರಿಂದ ಸುಖ ದುಃಖಕ್ಕಾಗಲಿ ಹೆಚ್ಚು ಯೋಚನೆ ಮಾಡಬೇಡ. ಹೇ ಭಾರತ, ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನು ಇವುಗಳನ್ನು ನೀನು ಸಹಿಸ್ಕೋಬೇಕು. ಈ ಸಹಿಸ್ಕೊಳ್ಳುವಂತಹದ್ದನ್ನು ನೀನು ಕಲ್ತ್ಕೋಬೇಕು. ಸಂಯಮ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಬಿಕಾಸ್ ನನಗೆ ಅಲ್ಲಿ ಬೇರೆ ಆಯ್ಕೆಗಳೇ ಇಲ್ಲ. ಸುಖ ಅಥವಾ ದುಃಖ ಅನ್ನುವಂತಹ ಅನುಭವ ನಿನ್ನ ಬಳಿಗೆ ಬಂದಾಗ ಐದರ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಇಲ್ಲ, ಇದು ದುಃಖದ ಅನುಭವ, ಇದು ನನಗೆ ಬೇಡ. ಮುಂದೆ ಯಾವ್ದಾದ್ರು ಸುಖ ಬಂದರೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಇದು ನನಗೆ ಬೇಡ ಅಂತ ಹೇಳಿ ಯು ಕೆನಾಟ್ ಮೇಕ್ ಎ ಚಾಯ್ಸ್. ಅಲ್ಲಿ ನಿನಗೆ ಆಯ್ಕೆಗೆ ಅವಕಾಶನೇ ಇಲ್ಲ. ಬಂದ ಅನುಭವವನ್ನು ಬಂದಂತೆಯೇ ನೀನು ಸ್ವೀಕರಿಸಬೇಕು. ಸೊ
ಸೊ ಬಂದಿದೆ, ಅದನ್ನು ಅರ್ಥ ಮಾಡ್ಕೋ. ಇಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಅದು ಇರೋವರೆಗೆ ನೀನು ಅದನ್ನು ಸಹಿಸ್ಕೋಬೇಕು. ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಸೊ ಸಹಿಸಿಕೊಳ್ಳುವಂತಹದ್ದನ್ನು ನೀನು ಕಲ್ತ್ಕೋಬೇಕು. ಯಾಕೆ ಅಂತಂದರೆ ಅಲ್ಲಿ ನೀನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಯು ಹ್ಯಾವ್ ಟು ಗೋ ಥ್ರೂ ವಾಟ್ ಎವರ್ ದ ಎಕ್ಸ್ಪೀರಿಯನ್ಸಸ್, ಅದೇನಿರುತ್ತೆ ಅದ್ರಗಳ ಜೊತೆಯಲ್ಲಿ ನೀನು ಹೋಗಲೇಬೇಕಾಗುತ್ತೆ. ಸೊ ನೋ ಇಟ್ ಈಸ್ ನಾಟ್ ಪರ್ಮನೆಂಟ್. ಅರ್ಥ ಮಾಡ್ಕೊ, ಬಂದಿರೋವಂತಹದ್ದು ಸದಾಕಾಲ ನಿನ್ನ ಬಳಿ ಇರುತ್ತೆ ಎನ್ನುವಂತಹದ್ದಲ್ಲ. ಬಂದಿರೋವಂತಹದ್ದು ಬಂದಂತೆ ಹೊರಟೋಗುತ್ತೆ. ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು. ಆದ್ದರಿಂದ ಅವುಗಳಿಗಾಗಿ ನೀನು ಯೋಚನೆ ಮಾಡಬೇಡ. ಹೇ ಅರ್ಜುನ, ಬೇರ್ ವಿತ್ ಇಟ್, ಅದನ್ನು ನೀನು ಸಹಿಸ್ಕೋ. ಸುಖ ದುಃಖಗಳ ಸ್ವಭಾವ ಹೇಗೆ ಅಂತಂದರೆ ಆಗಮ ಅಪಾಯಿನಃ, ಅದು ಬಂದು ಹೋಗುವಂತಹದ್ದು. ದೇ ಆರ್ ಇಂಪರ್ಮನೆಂಟ್ ಇನ್ ನೇಚರ್. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಹಿ ಈಸ್ ಗೈಡಿಂಗ್. ಇಲ್ಲಿ ಅವನು ಅರ್ಜುನನಿಗೆ ಹೇಳ್ತಾ ಇರುವಂತಹದ್ದು ಏನು ಅಂತಂದರೆ, ದೇರ್ ಆರ್ 2 ಥಿಂಗ್ಸ್ ವಿಚ್ ಯು ನೀಡ್ ಟು ನೋ. ಆ 2 ಮುಖ್ಯವಾದ ಅಂಶಗಳು ಯಾವುದು ಅಂತಂದರೆ, ಒಂದು ಐ ದಿ ಸೆಲ್ಫ್, ನಾನು ಅನ್ನುವಂತಹದ್ದು ಆತ್ಮ. ಸೊ ನಾನು ಅನ್ನುವಂತಹದ್ದು ಆತ್ಮ ಈಸ್ ನಿತ್ಯ, ಇಟ್ ಈಸ್ ಪರ್ಮನೆಂಟ್. ದಿಸ್ ಆತ್ಮ ಈಸ್ ಎಟರ್ನಲ್. ಅದರಿಂದ ನಾನು ಅನ್ನುವಂತಹದ್ದು ಈಸ್ ಶಾಶ್ವತ. ನಾನು ಈಸ್ ಶಾಶ್ವತ ವಸ್ತು. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಥಿಂಗ್, ಅದು ದಟ್ ಈಸ್ ಫ್ರಮ್ ದಿ ವರ್ಲ್ಡ್. ಫಸ್ಟ್ ಆಫ್ ಆಲ್, ಪ್ರಪಂಚ ಅಂತ ಹೇಳಿದಾಗ ದ ನೇಚರ್ ಆಫ್ ದಿ ವರ್ಲ್ಡ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಇಟ್ ಈಸ್ ಅಶಾಶ್ವತ, ಇಟ್ ಈಸ್ ಅನಿತ್ಯ. ಹಂಗನ್ಬಿಟ್ಟು ಪ್ರಪಂಚವನ್ನ ಬೇಡ ಅಂತ ಹೇಳಕ್ಕಾಗೋದಿಲ್ಲ. ಸೊ ಬೇರ್ ವಿತ್ ಇಟ್. ಜಗತ್ತು ಕೊಡುವಂತಹ ಅನುಭವಗಳನ್ನು ನೀನು ಸ್ವೀಕರಿಸಲೇಬೇಕು. Though the Jagattu is impermanent in nature, when it gives you certain experiences, you have to accept it and understand it. ಬರ್ತಾ ಇರುವಂತಹ ಅನುಭವಗಳು, ಜಗತ್ತಿನ ಮೂಲಕ ಬರ್ತಾ ಇರುವಂತಹ ಅನುಭವಗಳು ಆಗಮ ಅಪಾಯಿನಃ, ಅವುಗಳು ಬಂದು ಹೋಗುವಂತಹದ್ದು. ಅದು ಯಾವುದೇ ಅನುಭವವಾಗಿರಲಿ, ಸುಖವಾಗಿರಲಿ ದುಃಖವಾಗಿರಲಿ, ಅದು ಇಂಪರ್ಮನೆಂಟ್ ಇನ್ ನೇಚರ್. ಸುಖ ಕೂಡ ನಿನ್ನ ಬಳಿ ನಿಲ್ಲೋದಿಲ್ಲ, ಅದೇ ರೀತಿ ದುಃಖ ಕೂಡ ನಿನ್ನ ಬಳಿ ನಿಲ್ಲೋದಿಲ್ಲ. ಫಸ್ಟ್ ಆಫ್ ಆಲ್, ಜಗತ್ತು ಇಟ್ ಸೆಲ್ಫ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಇನ್ನು ಜಗತ್ತಿನ ಮೂಲಕ ಸಿಗ್ತಾ ಇರುವಂತಹ ಅನುಭವಗಳು ಹೇಗೆ ಪರ್ಮನೆಂಟ್ ಆಗಿರೋದಕ್ಕೆ ಸಾಧ್ಯ? ಸೊ ಅದರಿಂದ ಈ 2 ಅಂಶಗಳನ್ನು ನೀನು ಗಮನದಲ್ಲಿ ಇಟ್ಕೋಬೇಕು. ಆಗ ನೀನು ಇವುಗಳನ್ನು ನೀನು ಈ ಒಂದು ಸಮಸ್ಯೆಯನ್ನು ಸರಿಯಾಗಿ ಎದುರಿಸಬಹುದು. ಸೊ ಅದರಿಂದ ಜಗತ್ತು ಕೊಡುವಂತಹ ಅನುಭವಗಳು, ದೇ ಆರ್ ಬೋತ್ ಜಾಯ್ಸ್ ಅಂಡ್ ಸಾರೋಸ್. ಯು ಕೆನಾಟ್ ಎಸ್ಕೇಪ್ ಫ್ರಮ್ ದಿಸ್. ಇದನ್ನು ಬೇಡ ಅಂತ ನೀನು ಹೇಳೋಕ್ಕಾಗೋದಿಲ್ಲ. ಸೊ ಗೋ ಥ್ರೂ ದಿ ಎಕ್ಸ್ಪೀರಿಯನ್ಸಸ್, ಬೇರ್ ವಿತ್ ಇಟ್ ಆ್ಯಂಡ್ ನೋ ದಟ್ ದೇ ಆರ್ ಅನಿತ್ಯ, ದೇ ಆರ್ ಇಂಪರ್ಮನೆಂಟ್ ಇನ್ ನೇಚರ್. ಆದುದರಿಂದ ಹೇ ಅರ್ಜುನ, ತಾನ್ ತಿತಿಕ್ಷ್ವಸ್ವ ಭಾರತ. ಉದಾಹರಣೆಗೆ ಸಮ್ಮರ್ ಅಂತ ಹೇಳ್ತೀವಿ, ಬೇಸಿಗೆ. ಬೇಸಿಗೆ ಎನ್ನುವಂತಹದ್ದು ಒಂದು ರೀತಿಯ ಹಿಂಸೆ. ಸೊ ಸಮ್ಮರ್ ಅಂತ ಹೇಳಿದಾಗ ಇಟ್ ಈಸ್ ಸಮ್ಮರ್ ಫಾರ್ ಎವ್ರಿಬಡಿ. ಕೇವಲ ನನಗೊಬ್ಬನಿಗೆ ಅಲ್ಲ ಅಥವಾ ನಿನಗೊಬ್ಬನಿಗೆ ಅಲ್ಲ. ಬೇಸಿಗೆ ಎನ್ನುವಂತಹದ್ದು ಬಂದಿದೆ ಅಂತಂದಾಗ ಇಟ್ ಈಸ್ ಫಾರ್ ಎವ್ರಿಬಡಿ. ಸೀಸನ್ ಬಂದಿದೆ. ಆ ಬಂದಂತಹ ಬೇಸಿಗೆ ಸಮ್ಮರ್ ಕೂಡ ಸ್ವಲ್ಪ ಸಮಯದ ನಂತರದಲ್ಲಿ, ಅಂತಂದರೆ ಸ್ವಲ್ಪ ಸಮಯ ಅದು ಆ ಸೀಸನ್ ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಇದ್ದು ಅದು ಕೂಡ ಬದಲಾಗುತ್ತೆ. ಸೊ ಅದನ್ನು ನೀನು ಸಹಿಸ್ಕೋಬೇಕಾಗತ್ತೆ. ಬೇಸಿಗೆಯನ್ನು ನೀನು ಹೇಗೆ ಸಹಿಸ್ಕೋತೀಯ? ವಿತ್ ಯುವರ್ ಓನ್ ಎಫರ್ಟ್ಸ್.
ಆ ಒಂದು ಸಮ್ಮರ್ ಆ ಸಂದರ್ಭದಲ್ಲಿ ಆ ಒಂದು ವಾತಾವರಣವನ್ನು ಯಾವ ರೀತಿಯಲ್ಲಿ ನೀನು ಎದುರಿಸ್ತೀಯ, ಫ್ಯಾನ್ ಹಾಕೋತೀಯ, ಮನೆಯಿಂದ ಈಚೆ ಬರ್ತೀಯ, ಇದೆಲ್ಲ ಹೇಗೆ ನೀನು ಮಾಡೋದು ಅಂತಂದ್ರೆ ಇಟ್ಸ್ ಆಲ್ ಯುವರ್ ಓನ್ ಎಫರ್ಟ್ಸ್. ಸೊ ಅದೇ ರೀತಿ ಈ ಜಗತ್ತಿನ ಮೂಲಕ ಬರುವಂತಹ ಅನುಭವಗಳು ಬಂದಾಗ we cannot run away. We have to accept it. We have to put our own efforts to face it. ಸೊ ಅದರಿಂದ ಈ ಸಮ್ಮರ್ ಅನ್ನುವಂತಹದ್ದು ಬಂದಾಗ ಹೇಗೆ ಅದು ಬಂದು ಇದ್ದು ಹೊಟ್ಟೋಗುತ್ತೆ, ಆ ರೀತಿಯಲ್ಲಿ ಜಗತ್ತಿನ ಅನುಭವಗಳು ಬಂದಾಗ ತಾನ್ ತಿತಿಕ್ಷಸ್ವ ಭಾರತ, ಹೇ ಭಾರತ, ಹೇ ಅರ್ಜುನ, ನೀನು ಅದನ್ನು ಸಹಿಸಿಕೊಳ್ಳುವಂತಹದನ್ನು ಕಲ್ತ್ಕೋಬೇಕು. ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಇಲ್ಲ ನಾನು ಸಹಿಸ್ಕೊಳ್ಳೋದಿಲ್ಲ, ನನಗಿದಾಗೋದಿಲ್ಲ, ನಾನು ಕಿರ್ಚಾಡ್ತೀನಿ, ಕೂಗಾಡ್ತೀನಿ, ಏನು ಮಾಡಿದ್ರು ಅದು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಇಟ್ಸ್ ಆಫ್ ನೋ ಯೂಸ್. ಹೇಗೆ ಸಮ್ಮರ್ ಅಂತಂದಾಗ ಇಟ್ ಈಸ್ ಫಾರ್ ಎವ್ರಿಬಡಿ, ಅದೇ ರೀತಿ ಜಗತ್ತು ಅನ್ನುವಂತಹದ್ದು ನಿನಗೆ ಕೆಲವು ಅನುಭವಗಳನ್ನು ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ಮಾತ್ರ ಸ್ಪರ್ಶ. ನಿನ್ನ ಇಂದ್ರಿಯಗಳು ಹೊರ ಜಗತ್ತಿನೊಂದಿಗೆ ಸಂಪರ್ಕವನ್ನು ಸಾಧಿಸಿ ಅಲ್ಲಿರುವಂತಹ ವಸ್ತು ವಿಷಯಗಳೊಂದಿಗೆ ಸಂಯೋಗವನ್ನು ಬೆಳೆಸಿಕೊಂಡು ಅಲ್ಲಿರುವಂತಹ ಜ್ಞಾನವನ್ನು ನಿನಗೆ ತಂದುಕೊಟ್ಟಿರುವಂತಹದ್ದು, ಅಷ್ಟೇ ಅದು ಮಾಡಿರುವಂತಹದ್ದು. ಆ ಜ್ಞಾನ, ಆ ಮೂಲಕ ಸಿಕ್ಕಂತಹ ಜ್ಞಾನ, ಮೇ ಬಿ ಇಟ್ ಈಸ್ ಜಾಯ್ಫುಲ್ ಆರ್ ಮೇ ಬಿ ಇಟ್ ಈಸ್ ಸಾರೋ, ಬಟ್ ಇಟ್ ಈಸ್ ಅನಿತ್ಯ, ಇಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಅವುಗಳ ಸ್ವಭಾವ ಏನು? ಆಗಮ ಅಪಾಯಿನಃ, ಬಂದು ಹೋಗುವಂತಹದ್ದು. ತಾಂ ತಿತಿಕ್ಷಸ್ವ ಭಾರತ. ಆದ್ರಿಂದ ಹೇ ಭಾರತ, ಹೇ ಅರ್ಜುನ, ಇಂತಹ ಅನುಭವಗಳು ಜಗತ್ತಿನಿಂದ ನಿನಗೆ ಸಿಕ್ಕಾಗ ಅವುಗಳನ್ನು ನೀನು ಎದುರಿಸಬೇಕು, ಸಹಿಸ್ಕೋಬೇಕು. ಬಂದಿದೆ, ಇದು ಬಂದಂತೆ ಇದು ಹೊಟ್ಟೋಗುತ್ತೆ ಎನ್ನುವಂತಹದ್ದು ನಿನ್ನ ಮನಸ್ಸಿಗೆ ಗೊತ್ತಾಗಬೇಕು. ಸೊ ಮನಸ್ಸಿನ ಅವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಳುವಂತಹದ್ದನ್ನು ನೀನು ಕಲ್ತ್ಕೋಬೇಕು, ಸೊ ದಟ್ ಯು ಬಿಕಮ್ ಸ್ಟ್ರಾಂಗ್. ಅದರಿಂದ you have to understand the nature of the world, and at the same time you have to understand the nature of the self also. Nature of the world ಅಂತಂದಾಗ it is impermanent in nature. Nature of the self ಅಂತಂದಾಗ it is permanent in nature. So positive things and negative things ಅವುಗಳು ಸಹಜ. ಇವುಗಳೆಲ್ಲ ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅವೆಲ್ಲವುಗಳನ್ನು ಸಹಿಸಿಕೊಳ್ಳುವಂತಹ ಕಲೆಯನ್ನು ನೀನು ಕಲ್ತ್ಕೋಬೇಕು. ಸೊ ಯಾವುದೇ ಒಂದು ಕರ್ಮ, ಒಂದು ಆಕ್ಷನ್ ಅಂತ ಹೇಳಿದಾಗ ಅಲ್ಲಿ ಕೆಲವು ದೋಷಗಳಿರುತ್ತೆ. ಅಗ್ನಿ ಅಂತ ಹೇಳಿದಾಗ ಹೊಗೆ ಎನ್ನುವಂತಹದ್ದು ಸಹಜ. ಅಗ್ನಿ ಮಾತ್ರ ಬೇಕು, ಹೊಗೆ ಬೇಡ, ಹಂಗೆ ಮಾಡೋಕ್ಕಾಗದೇ ಇಲ್ಲ. ಕೆಲವೊಮ್ಮೆ ಅಗ್ನಿ ಅಂತ ಹೇಳಿದಾಗ ಸಣ್ಣ ಪ್ರಮಾಣದಲ್ಲಿ ಹೊಗೆ ಇರುತ್ತೆ, ಮತ್ತೆ ಕೆಲವು ಕಡೆ ಅಗ್ನಿ ಅಂತ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಇರುತ್ತೆ. ಒಟ್ಟಲ್ಲಿ ಅಗ್ನಿ ಇದೆ ಅಂತಂದರೆ ಅಲ್ಲಿ ಹೊಗೆ ಇದ್ದೇ ಇರುತ್ತೆ. ಅಗ್ನಿ ಹೊಗೆ ಎನ್ನುವಂತಹದ್ದು ಬೇರೆ ಬೇರೆಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಗ್ನಿ ಇದೆ ಅಂತಂದಾಗ ಅಲ್ಲಿ ಹೊಗೆ ಎನ್ನುವಂತಹದ್ದು ಹೇಗೆ ಸಹಜ, ಆ ರೀತಿಯಲ್ಲಿ ಜಗತ್ತು ಅಂತ ಹೇಳಿದಾಗ ಮತ್ತು ಇಂದ್ರಿಯಗಳು ಹೊರ ಜಗತ್ತಿನಲ್ಲಿ ಸಂಪರ್ಕವನ್ನು ಸಾಧಿಸಿದೆ. ನಿನ್ನ ಇಂದ್ರಿಯಗಳು ಅಲ್ಲಿ ಆ ವಸ್ತು ವಿಷಯಗಳೊಂದಿಗೆ ಸಂಯೋಗವನ್ನು ಉಂಟು ಮಾಡಿಕೊಂಡಿದೆ, ಅವುಗಳು ನಿನಗೆ ಜ್ಞಾನವನ್ನು ತಂದುಕೊಡ್ತಾ ಇದೆ ಅಂತಂದಾಗ ಯು ಕೆನಾಟ್ ಎಸ್ಕೇಪ್ ಫ್ರಮ್ ದೋಸ್ ಎಕ್ಸ್ಪೀರಿಯನ್ಸಸ್. ಆ ಅನುಭವಗಳನ್ನು ಬೇಡ ಅಂತ ನೀನು ಹೇಳೋದಕ್ಕೆ ಆಗೋದಿಲ್ಲ. ತಾನ್ ತಿತಿಕ್ಷಸ್ವ ಭಾರತ, ನೀನು ಅವುಗಳನ್ನು ಸಹಿಸಿಕೊಳ್ಳೇಬೇಕು ಅರ್ಜುನ. ನಿನ್ನ ಮನಸ್ಸನ್ನು ಸರಿಯಾಗಿಟ್ಕೋ, ಮನಸ್ಸಿನ ಅವಸ್ಥೆಯನ್ನು ಗಟ್ಟಿಯಾಗಿ ಕಾಪಾಡ್ಕೋ. ಸೊ ಯು ಬಿಕಮ್ ಸ್ಟ್ರಾಂಗ್. ಈ ಎಕ್ಸ್ಪೀರಿಯನ್ಸಸ್ ಯಾಕೆ ಬರ್ತಾ ಇದೆ ಅಂತಂದರೆ
ನಿನ್ನ ಮನಸ್ಸನ್ನು ನೀನು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಅದು ನಿನಗೆ ಒಂದು ರೀತಿಯಲ್ಲಿ ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಯು ಟು ಮೇಕ್ ದ ಮೈಂಡ್ ವೆರಿ ಸ್ಟ್ರಾಂಗ್. ಸೊ ಯುಟಿಲೈಸ್ ದಟ್ ಆ್ಯಂಡ್ ಬಿಕಮ್ ವೆರಿ ಸ್ಟ್ರಾಂಗ್. ಸೊ ಯು ಹ್ಯಾವ್ ಟು ಬೇರ್ ವಿತ್ ದಿಸ್. ಮತ್ತು ಇಲ್ಲಿ ಬರುವಂತಹ ಈ ಅನುಭವಗಳನ್ನು ನೀನು ಯು ಕೆನಾಟ್ ಎಸ್ಕೇಪ್ ಅಂತ ಹೇಳಿ ಅವುಗಳನ್ನು ನೀನು ಸಹಿಸಿಕೊಳ್ಳಲೇಬೇಕು ಅಂತಂದಾಗ ಪರಮಾತ್ಮ ಇಲ್ಲಿ ಯು ಕೆನಾಟ್ ಎಸ್ಕೇಪ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಬಂದಂತಹ ಅನುಭವಗಳಿಂದ ನೀನು ದೂರ ಓಡೋದಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಫೇಸ್ ದಟ್, ಯು ಹ್ಯಾವ್ ಟು ಬೇರ್ ವಿತ್ ದಟ್. ಸೊ ಯಾಕೆ ಸಹಿಸ್ಕೋಬೇಕು? ಸಹಿಸಿಕೊಳ್ಳೋದ್ರಿಂದ ಆಗುವಂತಹ ಒಂದು ಉಪಯೋಗ ಅಥವಾ ಅದರ ಪ್ರಯೋಜನ ಏನು? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಯಂ ಹೀನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅರ್ಜುನ ಸಾಕಷ್ಟು ಚಿಂತೆಗಳನ್ನು ಇಟ್ಕೊಂಡಿದ್ದಾನೆ. ಅನೇಕ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿದ್ದಾನೆ. ಆ ಯೋಚನೆಗಳನ್ನು ಮಾತುಗಳ ಮೂಲಕ ಹೊರಹಾಕಿದ್ದಾನೆ. ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾನೆ, ಮತ್ತೆ ಮತ್ತೆ ಚಿಂತೆಗೆ ಒಳಗಾಗಿದ್ದಾನೆ, ಮತ್ತೆ ಮತ್ತೆ ಮಾತನಾಡ್ತಾ ಇದ್ದಾನೆ ಪರಮಾತ್ಮನೊಂದಿಗೆ. ಸೊ ಅರ್ಜುನ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾನೆ? ಯಾಕೆ ಇಷ್ಟೊಂದು ಮಾತನಾಡ್ತಾ ಇದ್ದಾನೆ? ಸೊ ಅವನಿಗೇನು ಅಂತಂದ್ರೆ ಎಲ್ಲೋ ಒಂದು ನಂಬಿಕೆ, ಪರಮಾತ್ಮ ಶ್ರೀಕೃಷ್ಣ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಒಂದು ಪರಿಹಾರವನ್ನು ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ನಂಬಿಕೆ ಅರ್ಜುನನಿಗೆ ಇದೆ. ಸೊ ಹೀಗಾಗಿ ಪರಮಾತ್ಮನಲ್ಲಿ ಅವನು ಎಲ್ಲವನ್ನ ಹೇಳಿಕೊಂಡ, ಒಂದನ್ನು ಬಿಡದೆ ಎಲ್ಲವನ್ನ ಪರಮಾತ್ಮನೊಂದಿಗೆ ಹೇಳಿಕೊಂಡ. ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ನಾನು ಯಾಕೆ ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಕೊಡ್ತಾನೆ. ನಾನು ಯಾರನ್ನೂ ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಯಾರನ್ನು ನಾನು ಕೊಲ್ಲೋದಿಲ್ಲ ಅನ್ನುವಂತಹದಕ್ಕೆ ಕಾರಣಗಳನ್ನು ಕೊಡ್ತಾನೆ. ಒಂದು ಹಂತದಲ್ಲಿ ಶಸ್ತ್ರ ತ್ಯಾಗವನ್ನು ಮಾಡಿ ರಥದ ಒಂದು ಮೂಲೆಯಲ್ಲಿ ಒಂದು ಪಕ್ಕದಲ್ಲಿ ಹೋಗಿ ಅಳ್ತಾ ಕೂತ್ಕೋತಾನೆ ಅರ್ಜುನ. ಸೊ ಅಕಾರ್ಡಿಂಗ್ ಟು ಅರ್ಜುನ ಯುದ್ಧ ಮಾಡುವಂತಹದ್ದು ಬೇಡ, ದಿಸ್ ಈಸ್ ಮೈ ಫೈನಲ್ ಡಿಸಿಷನ್. ಸೊ ನಾ ಯಾಕೆ ಯುದ್ಧ ಮಾಡ್ತಾ ಇಲ್ಲ ಅನ್ನುವಂತಹದ್ದಕ್ಕೆ ನಾನು ಸರಿಯಾದ ಕಾರಣಗಳನ್ನು ಕೊಟ್ಟಿದ್ದೀನಿ. ಅಕಾರ್ಡಿಂಗ್ ಟು ಮೀ ಐ ಹ್ಯಾವ್ ಟೇಕನ್ ಎ ರೈಟ್ ಡಿಸಿಷನ್. ನನ್ನ ಯೋಚನೆಗಳು ಸರಿಯಾಗಿದೆ. ಯಾಕೆ ಯುದ್ಧ ಬೇಡ ಅನ್ನೋದಕ್ಕೆ ನಾನು ಸರಿಯಾದ ಕಾರಣಗಳನ್ನು ಪರಮಾತ್ಮನೊಂದಿಗೆ ಹೇಳ್ಕೊಂಡಿದ್ದೀನಿ, ಕೊಟ್ಟಿದ್ದೀನಿ, ಕಾರಣಗಳನ್ನು ಕೊಟ್ಟಿದ್ದೀನಿ. ಸೊ ಇನ್ನು ಈ ಯುದ್ಧದ ವಿಚಾರದಲ್ಲಿ ಮುಂದುವರಿಯುವಂತಹದ್ದು ಬೇಡ, ಹೀಗೆ ತೀರ್ಮಾನ ಮಾಡಿ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಶಸ್ತ್ರತ್ಯಾಗವನ್ನು ಮಾಡ್ತಾನೆ. ಅಂತಂದರೆ ತನ್ನ ಬಿಲ್ಲು ಬಾಣಗಳನ್ನು ಭುಜದಿಂದ ಇಳಿಸಿ ಒಂದು ಕಡೆ ಇಟ್ಬಿಟ್ಟು ರಥದಲ್ಲಿ ಹೋಗಿ ಕುಳಿತುಕೊಂಡ್ಬಿಡ್ತಾನೆ. ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ತಲೆ ಬಗ್ಗಿಸಿ ಅಳ್ತಾ ಕೂತ್ಕೋತಾನೆ ಅರ್ಜುನ. ಹೀಗೆ ಅರ್ಜುನ ಚಿಂತೆಗೆ ಒಳಗಾಗಿದ್ದಾನೆ. ಅರ್ಜುನ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಸೊ ಪರಮಾತ್ಮ ಹೇಗಾದರೂ ಮಾಡಿ ಅರ್ಜುನನನ್ನ ಈ ಚಿಂತೆಗಳಿಂದ ದೂರ ಮಾಡಬೇಕು. ಇಟ್ ಈಸ್ ನಾಟ್ ಹಿ ಈಸ್ ಮೈ ಫ್ರೆಂಡ್ ಆ್ಯಂಡ್ ಹಿ ಈಸ್ ಕ್ರೈಯಿಂಗ್, ಇಟ್ ಈಸ್ ನಾಟ್ ಓನ್ಲಿ ದಟ್, ಬಿಕಾಸ್ ಅವನು ಯೋಚನೆ ಮಾಡ್ತಾ ಇರುವಂತಹದ್ರಲ್ಲಿ ಅರ್ಥ ಇಲ್ಲ. ಆದ್ರಿಂದ ಅವನು ಮಾಡಬೇಕಾಗಿರುವಂತಹ ಕರ್ತವ್ಯ ಸಾಕಷ್ಟಿದೆ. ಕರ್ತವ್ಯ ಮಾಡೋದಿಲ್ಲ ಅಂತ ಹೇಳಿ ಅವನು ಕೂತ್ಕೊಂಡ್ಬಿಟ್ರೆ, ಅವನು ಅಳ್ತಾ ಇದ್ದಾನೆ ಅಂತ ಹೇಳಿ ಅವನನ್ನು ಹಾಗೆ ಬಿಟ್ಬಿಟ್ರೆ ಅದು ತಪ್ಪಾಗತ್ತೆ. ಸೊ ಅರ್ಜುನ ನನ್ನ ಸ್ನೇಹಿತ, ಅದರಿಂದ ಅವನಿಗೆ ಚಿಂತೆಗಳು ಬೇಡ ಅಂತ ಅಲ್ಲ ಕೃಷ್ಣ ಹೇಳ್ತಾ ಇರೋದು. ಕೃಷ್ಣ ಹೇಳ್ತಾ ಇರೋಂತಹದ್ದು ಅರ್ಜುನ ಒಬ್ಬ ಕ್ಷತ್ರಿಯ, ಅವನು ಶಾಸ್ತ್ರ ಧರ್ಮವನ್ನು ಅವನು ಮಾಡಬೇಕು. ಅವನು ಯಾಕೆ ಇಂತಹ ಚಿಂತೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ.
ಸೊ ಅವನಿಗೀಗ ಜ್ಞಾನವನ್ನು ಕೊಡಬೇಕು. ಸೊ ಹೇಗಾದರೂ ಮಾಡಿ ಅರ್ಜುನನನ್ನ ಈ ಚಿಂತೆಯಿಂದ ಹೊರಗಡೆ ಕರ್ಕೊಂಡ್ಬರಬೇಕು. ಅವನ ಚಿಂತೆಗಳಾದರೂ ಏನಾದರೂ ಅರ್ಥ ಇದೆಯಾ? ಯುದ್ಧದ ಕಾರಣದಿಂದ ನಾನು ಇಲ್ಲಿ ಯಾರನ್ನೂ ಕೊಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಕೊಲ್ಲೋದಿಲ್ಲ ಅಂತ ಕೇಳಿದ್ರೆ, ಅವರುಗಳು ಯಾರು ನನ್ನ ಶತ್ರುಗಳ ಥರ ಕಾಣ್ತಾ ಇಲ್ಲ, ಅವರೆಲ್ಲ ನನ್ನವರೇ, ಸ್ವಜನಂ ಅಂತ ಹೇಳ್ತಾ ಇದ್ದಾನೆ. ಮತ್ತು ಯುದ್ಧದ ಕಾರಣದಿಂದ ಒಂದು ವೇಳೆ ನಾನು ಅವರೆಲ್ಲರನ್ನ ಕೊಂದರೆ ಆ ನಂತರದಲ್ಲಿ ಸಮಾಜದಲ್ಲಿ ವರ್ಣಸಂಕರ ಅನ್ನುವಂತಹದ್ದು ಉಂಟಾಗತ್ತೆ. ವರ್ಣಸಂಕರದ ಕಾರಣದಿಂದ ಕುಲಧರ್ಮ ನಾಶವಾಗತ್ತೆ. ಕುಲಧರ್ಮದ ನಾಶದ ಕಾರಣದಿಂದ ಲುಪ್ತ ಪಿಂಡೋದಕ ಕ್ರಿಯಾ, ಪಿತೃದೇವತೆಗಳಿಗೆ ಸರಿಯಾದ ಸಮಯದಲ್ಲಿ ಆಹಾರ ಮತ್ತು ನೀರು ಅಂತಂದ್ರೆ ಪಿಂಡೋದಕ ಇವುಗಳು ಸಿಗೋದಿಲ್ಲ. ಈ ಕಾರಣದಿಂದ ವಂಶದ ಹಿರಿಯರಿಗೆ ನರಕ ಪ್ರಾಪ್ತಿಯಾಗತ್ತೆ. ಜೊತೆಗೆ ಈ ಎಲ್ಲವುಗಳಿಗೆ ನಾನು ಕಾರಣ ಆಗ್ತೀನಿ. ಯುದ್ಧ ಅಂತ ಹೇಳಿ ನಮ್ಮೋರ್ನೇ ಕೊಲ್ತೀನಿ. ನನ್ನ ಕಾರಣದಿಂದ ವರ್ಣಸಂಕರ ಉಂಟಾಗತ್ತೆ, ಕುಲಧರ್ಮ ನಾಶ ಆಗತ್ತೆ, ಲುಪ್ತ ಪಿಂಡೋದಕ ಆಗತ್ತೆ, ನನ್ನ ವಂಶದ ಹಿರಿಯರಿಗೆ ನರಕ ಸಿಗೋದಕ್ಕೂ ಕೂಡ ನಾನೇ ಕಾರಣ ಆಗ್ತೀನಿ. ಸ್ವಜನಂ, ನನ್ನವರೆಲ್ಲರನ್ನ ಕೊಲ್ಲೋದಕ್ಕೂ ನಾನೇ ಕಾರಣ ಆಗೋಗ್ತೀನಿ. ಮತ್ತು ಇಷ್ಟೆಲ್ಲ ನಾನು ಮಾಡಿದ್ದೀನಿ ಅಂತಂದ ಮೇಲೆ ನನಗೂ ಕೂಡ ಬಹಳ ದೊಡ್ಡ ಪಾಪಕರ್ಮಗಳೇ ಸುತ್ತಕೊಳ್ಳುತ್ತವೆ. ನಾನು ಕೂಡ ಎಷ್ಟೋ ಕಾಲದವರೆಗೆ ನರಕದಲ್ಲೇ ಕೊಳಿಬೇಕಾಗುತ್ತೆ. ಇಂತಹ ಚಿಂತೆಯನ್ನ ಅರ್ಜುನ ಮಾಡ್ತಾ ಇದ್ದಾನೆ. ಸೊ ಈಗ ಕೃಷ್ಣ ಅರ್ಜುನನನ್ನ ಕನ್ವಿನ್ಸ್ ಮಾಡಬೇಕು, ಅವನಿಗೆ ಸತ್ಯವನ್ನು ತಿಳಿಸ್ಬೇಕು. ಸೊ ನೌ ಕೃಷ್ಣ ಹಿ ಈಸ್ ಟ್ರೈಂಗ್ ಟು ಕನ್ವಿನ್ಸ್ ಅರ್ಜುನ. ಅವನ ಮುಂದೆ ಅನೇಕ ತತ್ವಗಳನ್ನ ಇಡ್ತಾನೆ. ನೀತಿಯನ್ನ, ರೀತಿಯನ್ನ, ನಿಯಮವನ್ನ, ಅವೆಲ್ಲವನ್ನ ಹೇಳ್ತಾ ಬಂದಿದ್ದಾನೆ. ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾನೆ, ಯುದ್ಧ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಎ ಪಾಪಕರ್ಮ. ಯುದ್ಧ ಈಸ್ ನಾಟ್ ಎ ಪಾಪಕರ್ಮ, ಇಟ್ ಈಸ್ ಎ ಧರ್ಮ ಆಫ್ ಎ ಕ್ಷತ್ರಿಯ. ಸೊ ಯುದ್ಧ ಕೆನಾಟ್ ಬಿ ಎ ಪಾಪಕರ್ಮ. ಅರ್ಜುನ, ಯು ಆರ್ ಎ ಕ್ಷತ್ರಿಯ. ಒಬ್ಬ ಕ್ಷತ್ರಿಯನಿಗೆ ಯುದ್ಧ ಈಸ್ ಎ ಧರ್ಮ. ಸೊ ಅದು ನಿನ್ನ ಸ್ವಧರ್ಮವೇ ಆಗಿ ಹೋಗಿದೆ. ಆದ್ರಿಂದ ಯುದ್ಧ ಈಸ್ ನಾಟ್ ಎ ಪಾಪಕರ್ಮ. ಈ ರೀತಿಯೆಲ್ಲ ಹೇಳ್ತಾ ಇದ್ದಾನೆ ಪರಮಾತ್ಮ ಶ್ರೀಕೃಷ್ಣ. ಈಗ ಅವನ ಮುಂದೆ ಮತ್ತೊಂದು ಬಹಳ ದೊಡ್ಡ ಗ್ರೇಟ್ ಫಿಲಾಸಫಿಯನ್ನ ಇಡ್ತಾನೆ. ಹೇ ಪುರುಷರ್ಷಭ, ಅರ್ಜುನನನ್ನ ಪರಮಾತ್ಮ ಶ್ರೀಕೃಷ್ಣ ಪುರುಷರ್ಷಭ, ಪುರುಷರಲ್ಲಿ ಶ್ರೇಷ್ಠ. ಹೇ ಅರ್ಜುನ, ನೀನು ಪುರುಷೋತ್ತಮ ಅಪ್ಪ, ನೀನು ಪುರುಷರಲ್ಲೆಲ್ಲ ಉತ್ತಮ. ನೀನು ಪುರುಷರಲ್ಲೆಲ್ಲ ಉತ್ತಮ ಅಂತ ನಾನು ನಿನ್ನ ಕರೀತಾ ಇದ್ದೀನಿ ಅಂತಂದ ಮೇಲೆ ನೀನು ಅದಕ್ಕೆ ತಕ್ಕಂತೆ ಇರಬೇಕು. ಇಲ್ಲ ಅಂತಂದ್ರೆ ನಾನು ಆ ರೀತಿ ಕರೀತಾ ಇದ್ದೀನಲ್ಲ, ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ನಿನ್ನ ಪುರುಷರ್ಷಭ ಅಂತ ನಾನು ಕರೆದಿದ್ದೀನಿ ಅಂತಂದ ಮೇಲೆ ಅದಕ್ಕೆ ತಕ್ಕಂತೆ ನೀನು ಇರಬೇಕಲ್ವಾ. ಪುರುಷರಲ್ಲೆಲ್ಲ ಉತ್ತಮನಾದವನು ನೀನು. ಸೊ ಪುರುಷರಲ್ಲೆಲ್ಲ ಉತ್ತಮನಾದವನು ಹೇಗಿರ್ತಾನೆ ಹಾಗೆ ನೀನು ಇರಬೇಕು. ಪುರುಷಂ, ಆದ್ರಿಂದ ಒಬ್ಬ ಮನುಷ್ಯ, ದಟ್ ಪುರುಷ ಯಂ ಹಿನ ವ್ಯತ್ಯಂತ್ಯತೆ, ಒನ್ ಹೂ ಇಸ್ ನಾಟ್ ಡಿಸ್ಟರ್ಬ್ಡ್. ಅಂತಂದ್ರೆ ಯಾವುದೂ ಕೂಡ ಅವನನ್ನ ಬಾಧಿಸುವುದಕ್ಕೆ ಸಾಧ್ಯ ಇಲ್ಲ ಅಂತವನು ಪುರುಷೋತ್ತಮ. ಅಂತಂದ್ರೆ ನೀನು ಇಲ್ಲಿ ನೋಡಿ, ಇವುಗಳನ್ನೆಲ್ಲ ನೋಡಿ ಇಲ್ಲಿ ಅಳ್ತಾ ಇದೆಯಲ್ಲಪ್ಪ, ನಾನು ನಿನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದೀನಿ. ಸೊ ಅಳಬೇಡ. ಪುರುಷೋತ್ತಮ ಅಂತಂದ್ರೇನು? ಅಂತಹ ಪುರುಷನಿಗೆ ಯಾವುದೂ ಕೂಡ ಬಾದರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಹಿಮ್ ಅಂಡ್ ಯು ಆರ್ ಪುರುಷೋತ್ತಮ. ನೀನು ಹಾಗಿರಬೇಕು. ನಿನಗೆ ಇದು ಯಾವುದು ನಿನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಫೈಂಡ್ ಔಟ್, ಮನಸ್ಸನ್ನು ಯಾವುದು ಬಾಧಿಸ್ತಾ ಇದೆ. ವಾಟ್ ಈಸ್ ಇಟ್ ದಟ್ ಇಟ್ ಈಸ್ ಡಿಸ್ಟರ್ಬಿಂಗ್ ಯುವರ್ ಮೈಂಡ್? ಯು ನೋ ದಟ್. ಸೊ ಸುಖ ಆ್ಯಂಡ್ ದುಃಖ
ಜಾಯ್ಸ್ ಅಂಡ್ ಸಾರೋಸ್. ಸಮಧೀರಂ. ಸಮಧೀರಂ ಅಂತಂದರೆ ಪುರುಷೋತ್ತಮ ಅಂತ ಹೇಳಿರೋದ್ರಿಂದ ಹಿ ಈಸ್ ಅ ಸ್ಟಡಿ ಪರ್ಸನ್. ಎಲ್ಲ ಸಿಚುವೇಶನ್ಗಳಲ್ಲೂ ಅವನು ಸಮಚಿತ್ತದಿಂದ ಇರ್ತಾನೆ. ಪುರುಷೋತ್ತಮ ಅಂತ ಹೇಳಿದಾಗ ಸುಖ ಇರಬಹುದು, ದುಃಖ ಇರಬಹುದು, ನೋವು, ನಲಿವು, ಶೀತ, ಉಷ್ಣ, ಹೀಗೆ ಇಂತಹ ದ್ವಂದ್ವಗಳು ಅನೇಕಗಳಿರುತ್ತವೆ, ಅನೇಕ ಸಿಚುವೇಶನ್ಸ್ಗಳಿರುತ್ತೆ. ಎಲ್ಲ ಸಂದರ್ಭಗಳಲ್ಲಿ ಸಮಧೀರಂ. ಧೀ ಅಂತಂದ್ರೆ ಏನು? ಬುದ್ಧಿಶಕ್ತಿ. ಇದು ಧೀ ಈಸ್ ಎ ಶಕ್ತಿ. ತನ್ನ ಚಿತ್ತವನ್ನು ಸಮವಾಗಿ ಇಟ್ಕೊಂಡಿರುವಂತಹವನು. ನಥಿಂಗ್ ಕ್ಯಾನ್ ಬಾದರ್ ಹಿಮ್. ಸಚ್ ಎ ಪರ್ಸನ್ ಈಸ್ ಪುರುಷೋತ್ತಮ ಆ್ಯಂಡ್ ಯು ಆರ್ ಪುರುಷೋತ್ತಮ. ಪುರುಷರ್ಷಭ ನೀನು. ಒಂದು ತಿಳ್ಕೊ, ಮನುಷ್ಯ ಅಂತಂದ ಮೇಲೆ ಈ ನೋವು ನಲಿವುಗಳು ಬರುವಂತಹದ್ದು ಸಹಜ. ಯಾಕೆ ಅಂತಂದರೆ ಇವೆಲ್ಲ ಬದುಕಿನ ಕೆಲವು ಘಟ್ಟಗಳು, ಕೆಲವು ಅಂಗಗಳು. ಇವೆಲ್ಲ ಬದುಕಿನಲ್ಲಿ ಇವೆಲ್ಲ ಬರುವಂತಹದ್ದು ಸಹಜ. ಇವುಗಳನ್ನೆಲ್ಲ ದಾಟಿ ದಾಟಿ ನೀನು ಮುಂದೆ ಹೋಗ್ತಾ ಇರಬೇಕು. ಸೊ ಬದುಕನ್ನು ಹೇಗೆ ಸ್ವೀಕರಿಸಬೇಕು ಅಂತಂದರೆ ಅಲ್ಲಿ ಬರುವಂತಹ ನೋವು ನಲಿವುಗಳು ಕೂಡ ಅವನಿಗೆ ಯಾವುದು ಎಲ್ಲ ಒಂದೇ. ನನಗೆ ಇಲ್ಲಿ ಏನು ನೋವು ಅಂದಾಗ ನಾನು ಕುಗ್ಗುವಂತಹದ್ದಾಗಲಿ, ನಲಿವು ಅಂತಂದಾಗ ಹಿಗ್ಗುವಂತಹದ್ದಾಗಲಿ ಆ ಥರ ಅಲ್ಲ. ಸಮಧೀರಂ. ನನ್ನ ಮನಸ್ಥಿತಿ ಸದಾ ಒಂದೇ ರೀತಿಯಲ್ಲಿರುತ್ತೆ, ಸಮಭಾವ. ಸೊ ಒಬ್ಬ ಪುರುಷೋತ್ತಮ ಅಂತಂದ್ರೆ ಅವನು ಹೀಗಿರ್ತಾನೆ. ಸೊ ಬದುಕಿನಲ್ಲಿ ಬರುವಂತಹ ಈ ನೋವು ನಲಿವು ಇವೆಲ್ಲ ಬದುಕಿನ ಕೆಲವು ಘಟ್ಟಗಳು. ಅವುಗಳನ್ನೆಲ್ಲ ಎದುರಿಸಿ ಮುಂದೆ ಹೋಗ್ತಾ ಇರಬೇಕು. ಆದ್ದರಿಂದ ಒಬ್ಬ ಪುರುಷೋತ್ತಮ ಅಂತಂದಾಗ ಇವುಗಳಿಗಾಗಿ ಅವನು ಕೊರಗುವಂತಹದ್ದಲ್ಲ. ಇಟ್ ಈಸ್ ನಾಟ್ ಉಚಿತ. ಸೊ ಈ ನೋವು ನಲಿವು ಕೂಡ ಎಲ್ಲರಿಗೂ ಬರೋ ಹಾಗೆ ಅವನಿಗೂ ಬಂದಿದೆ ಅಷ್ಟೇ. ಬಟ್ ಹಿ ವಿಲ್ ನಾಟ್ ಸಿ ದಿ ವ್ಯತ್ಯಾಸ. ಬೇರೆ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಅವನು ಹಿಗ್ಗಬಹುದು ಅಥವಾ ಕುಗ್ಗಬಹುದು. ಆದರೆ ಪುರುಷೋತ್ತಮ ಸಮಧೀರಂ. ಅವನು ಎಲ್ಲವನ್ನ ಒಂದೇ ರೀತಿಯಲ್ಲಿ ನೋಡ್ತಾನೆ. ಎಲ್ಲ ಸಿಚುವೇಶನ್ಸ್ಗಳು ಕೂಡ ಅವನಿಗೆ ಸಮವಾಗಿರುತ್ತೆ. ಇದು ಹೇಗೆ ಸಾಧ್ಯ? ಬಿಕಾಸ್ ಹಿ ಈಸ್ ಧೀರ. ಅವನಲ್ಲಿ ಧೀಶಕ್ತಿ ಎನ್ನುವಂತಹದ್ದು ಈಸ್ ವೆರಿ ಸ್ಟ್ರಾಂಗ್. ಧೀಶಕ್ತಿ ಅಂತಂದ್ರೆ ಏನು? ಇಂಟೆಲೆಕ್ಟ್, ಬುದ್ಧಿಶಕ್ತಿ. ಆದ್ದರಿಂದ ಹೇ ಪುರುಷರ್ಷಭ, ಯು ನೋ ದ ಬೆನಿಫಿಟ್ ಆಫ್ ದಿಸ್ ಧೀಶಕ್ತಿ. ಈ ಧೀಶಕ್ತಿ ಹೇಗೆ ಅಂತಂದ್ರೆ ಯಾರು ಈ ಧೀಶಕ್ತಿಯನ್ನು ಹೊಂದಿರ್ತಾನೆ ಅಂಡ್ ಹಿ ಈಸ್ ಎಲಿಜಿಬಲ್, ಹಿ ಈಸ್ ಕ್ವಾಲಿಫೈಡ್ ಫಾರ್ ಟು ಅಟೈನ್ ದಿ ಪರ್ಫೆಕ್ಷನ್. ಸೊ ಧೀರಂ ಸೋಮೃತತ್ವಾಯ ಕಲ್ಪತೆ. ಪರ್ಫೆಕ್ಷನ್ ಆಫ್ ಲೈಫ್ ಅಂತಂದ್ರೆ ಏನು? ಇಟ್ ಈಸ್ ಅಟೈನಿಂಗ್ ದಿ ಲಿಬರೇಷನ್ ಅಂತ ಅರ್ಥ. ಹೇ ಅರ್ಜುನ, ಅಂಡರ್ಸ್ಟ್ಯಾಂಡ್ ದಿಸ್ ಸೀಕ್ರೆಟ್. ನಾನು ಈ ಹಿಂದೆ ಕೂಡ ನಿನಗೆ ಹೇಳಿದ್ದೀನಿ, ಸುಖ ದುಃಖ ಅನ್ನುವಂತಹದ್ದು ಆಗಮ ಅಪಾಯಿನಃ, ಅವುಗಳು ಬಂದು ಹೋಗುವಂತಹದ್ದು. ಅವುಗಳಿಗಾಗಿ ನೀನು ಹಿಗ್ಗುವಂತಹದ್ದು ಬೇಡ, ಕುಗ್ಗುವಂತಹದ್ದು ಬೇಡ. ಅವುಗಳ ಜೀವನದಲ್ಲಿ ಬರ್ತಾ ಇರತ್ತೆ ಅಂತಂದಾಗ ಅದು ಸಹಜ. ಬಂದು ಅವುಗಳಲ್ಲೇ ನಿಂತ್ಕೊಂಡ್ಬಿಡೋದಿಲ್ಲಪ್ಪ, ಬಂದಂತೆ ಅದು ಹೊಟ್ಟೋಗುತ್ತೆ. ಅದರಿಂದ ಅವೆಲ್ಲ ಸಹಜ. ದೇ ಆರ್ ಅನಿತ್ಯ, ದೇ ಆರ್ ಇಂಪರ್ಮನೆಂಟ್ ಇನ್ ನೇಚರ್. ಸೊ ದಿಸ್ ಈಸ್ ದಿ ಸ್ವಭಾವ ಆಫ್ ಸುಖ ದುಃಖ, ನೋವು ನಲಿವು, ಶೀತ ಉಷ್ಣ. ಆದ್ದರಿಂದ ಇವುಗಳಿಗಾಗಿ ನೀ ಯಾಕೆ ಡಿಸ್ಟರ್ಬ್ ಆಗಿದೆಯಾ ಅರ್ಜುನ? ವೈ ಆರ್ ಯು ಡಿಸ್ಟರ್ಬ್? ಅದರಿಂದ ಹೇ ಅರ್ಜುನ, ತಾಂತಿತಿಕ್ಷ್ವ. ಅವುಗಳನ್ನು ನೀನು ಯು ಹ್ಯಾವ್ ಟು ಟಾಲರೇಟ್. ಅವುಗಳನ್ನು ನೀನು ಸಹಿಸ್ಕೋಬೇಕು. ಮತ್ತು ಸಹಿಸ್ಕೊಳ್ಳೋದ್ರಿಂದ ಆಗುವಂತಹ ಪ್ರಯೋಜನವನ್ನು ಅವನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಎಲ್ಲ ಸಂದರ್ಭದಲ್ಲೂ ಸಮಧೀರಂ, ಒಂದೇ ರೀತಿಯ ಸಮಚಿತ್ತವನ್ನು ಹೊಂದಿರುವಂತಹವನು ಆತ್ಮನ ಅಮೃತತ್ವವನ್ನು ತಿಳಿದುಕೊಳ್ಳಲು ಅರ್ಹನಾಗ್ತಾನೆ. ಹಿ ಈಸ್ ಕ್ವಾಲಿಫೈಡ್.
ಯಾವುದಕ್ಕೆ? ಅಮೃತತ್ವವನ್ನು ಸ್ವೀಕರಿಸೋದಕ್ಕೆ, ಆತ್ಮದ ಅಮೃತತ್ವವನ್ನು ತಿಳ್ಕೊಳ್ಳೋದಕ್ಕೆ ಹಿ ಈಸ್ ಎ ಯೋಗ್ಯ. ಸೊ ದಿಸ್ ಈಸ್ ದ ಬೆನಿಫಿಟ್. ಯಾಕೆ ಕಷ್ಟ ಸುಖಗಳನ್ನು ನೀನು ಸಹಿಸ್ಕೋಬೇಕು ಅಂತಂದರೆ ಆ ಮೂಲಕ ನೀನು ಗಟ್ಟಿ ಆಗ್ತೀಯಲ್ಲ, ಸೊ ಆಗ ನಿನಗೆ ಈ ಒಂದು ಆತ್ಮನ ಅಮೃತತ್ವವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಸೊ ದಿಸ್ ಈಸ್ ದ ಬೆನಿಫಿಟ್. ಸೊ ಹೀಗೆ ಯಾರೇ ಆಗಲಿ, ಇಫ್ ಸಮ್ವನ್ ಹೂ ಟಾಲರೇಟ್ಸ್ ದಿಸ್, ಅಂತಹವನು ಸಹ ಅಮೃತತ್ವಾಯ ಕಲ್ಪತೆ, ಅವನು ಮೋಕ್ಷವನ್ನು ಗಳಿಸಲು ಯೋಗ್ಯನಾಗಿರ್ತಾನೆ. ಸೊ ಮೋಕ್ಷ ಇಸ್ ದಿ ಹೈಯೆಸ್ಟ್. ಲಿಬರೇಷನ್ ಅಂತಂದರೆ ಇಟ್ ಈಸ್ ದಿ ಹೈಯೆಸ್ಟ್. ಅದಕ್ಕಿಂತ ಇನ್ನು ಉತ್ತಮವಾಗಿರುವಂತಹದ್ದು ಯಾವುದೂ ಇಲ್ಲ. ದಟ್ ಉತ್ತಮ, ದ ಫೈನಲ್ ಅಬೋರ್ಡ್, he is going to get it. So he will be eligible for that liberation. ಸೊ ಅದರಿಂದ ಹೇ ಅರ್ಜುನ, ನಿನ್ನ ಮೋಹದ ಪರತೆಯನ್ನು ಕಳಚಿ ಹಾಕಿ ಒಬ್ಬ ವೀರ ಕ್ಷತ್ರಿಯನಂತೆ ನೀನು ಯುದ್ಧ ಮಾಡು. ಸೊ ನೀನು ಯುದ್ಧ ಮಾಡಬೇಕಲ್ಲ, ದಟ್ ಈಸ್ ಯುವರ್ ಧರ್ಮ, ದಟ್ ಈಸ್ ಕ್ಷಾತ್ರ ಧರ್ಮ. ನೀನು ಯಾಕೆ ಕ್ಷಾತ್ರ ಧರ್ಮವನ್ನು ಪಾಲಿಸಬೇಕು ಅಂತಂದರೆ ಯು ಆರ್ ಎ ಕ್ಷತ್ರಿಯ. ಆದ್ದರಿಂದ ಯು ಶುಡ್ ಟಾಲರೇಟ್. ಸೊ ಇವೆಲ್ಲ ನೀನು ಸಹಿಸಿಕೊಳ್ಳೇಬೇಕು. ಆಗ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಫೈಟ್ ದಿ ವಾರ್. ಇಂತಹ ಒಂದು ಫಿಲಾಸಫಿಯನ್ನು ಪರಮಾತ್ಮ ಶ್ರೀಕೃಷ್ಣ ಅರ್ಜುನನ ಮುಂದೆ ಇಡ್ತಾ ಇದ್ದಾನೆ. ಅಂಡ್ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಪರಮಾತ್ಮ ಈಸ್ ಟಾಕಿಂಗ್ ಅಬೌಟ್ ದಿ ಸ್ಪಿರಿಚುವಲ್ ಗೋಲ್ ಆಫ್ ದಿ ಲೈಫ್. ಯಾಕೆ ಈ ಒಂದು ಆಧ್ಯಾತ್ಮ, ಅದರ ಉದ್ದೇಶ, ಅದರ ಗುರಿ ಯಾಕೆ ಬದುಕಿನಲ್ಲಿ ಬೇಕು ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ಒಂದು ಸಂದರ್ಭ ಇದು. ಸೊ ಥ್ರೂ ದಿಸ್ ಒನ್ ಶುಡ್ ಬ್ರೇಕ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ಸ್. ಸೊ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಹುಟ್ಟು ಸಾವುಗಳ ಚಕ್ರದಿಂದ ತಪ್ಪಿಸ್ಕೊಳ್ಳುವಂತಹದ್ದು ಬದುಕಿನ ಏಕೈಕ ಉದ್ದೇಶ. ಎಸ್ಪೆಷಲಿ ಹುಟ್ಟು ಸಾವಿನಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ಏಕೈಕ ಅವಕಾಶ ಯಾರಿಗೆ ಸಿಗುತ್ತೆ ಅಂತಂದರೆ ಇಟ್ ಈಸ್ ಓನ್ಲಿ ಫಾರ್ ದಿ ಮನುಷ್ಯ. ಒಬ್ಬ ಮನುಷ್ಯನಿಗೆ ಮಾತ್ರ ಈ ಒಂದು ಅವಕಾಶ ಸಿಕ್ಕಿದೆ. ಅದರಿಂದ ಮನುಷ್ಯನಾಗಿ ಅವನು ಹುಟ್ಟಿದಾನೆ ಅಂತಂದ ಮೇಲೆ ಅವನು ಈ ಉದ್ದೇಶದ ಕಡೆಗೆ ತನ್ನ ಗಮನವನ್ನು ಹರಿಸಬೇಕು. ಸೊ ಇಂತಹ ಉದ್ದೇಶ ಅವನಿಗೆ ಅರ್ಥ ಆಗಬೇಕು. ಈ ಉದ್ದೇಶವನ್ನು ಅವನು ಪೂರೈಸ್ಕೋಬೇಕು. ಮತ್ತೆ ಹುಟ್ಟದಂತೆ, ಮತ್ತೆ ಸಾಯದಂತೆ ಯು ಶುಡ್ ಅಟೈನ್ ದಿ ಮೋಕ್ಷ. ಸೊ ಒಂದು ಮೋಕ್ಷ ಪದವಿಯನ್ನು ಅವನು ಗಳಿಸ್ಕೋಬೇಕು ಅಂತಂದರೆ ಅವನು ಇಂತಹ ಅನೇಕ ನೂರಾರು ಅನುಭವಗಳನ್ನು ಅವನು ಪಡ್ಕೊಂಡಿರಬೇಕಾಗತ್ತೆ. ಅವೆಲ್ಲವನ್ನು ಅವನು ಎದುರಿಸಬೇಕಾಗತ್ತೆ. ಎದುರಿಸಿ ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿರುತ್ತೆ. ಆ ಒಂದು ಸಮಧೀರಂ, ಸಮತ್ವ ಭಾವ, ಮನಸ್ಸಿನ ಪರಿಪಕ್ವತೆ ಅಂತ ಹೇಳ್ತಾರೆ. ಅಂತಂದರೆ ಪ್ರತಿಯೊಂದು ಸಿಚುವೇಶನ್ ಕೂಡ ಅದನ್ನು ಅದರಂತೆಯೇ ನೋಡುವಂತಹದ್ದು. ದಟ್ ಈಸ್ ದಿ ಮನಸ್ಸಿನ ಪರಿಪಕ್ವತೆ. ಅದನ್ನು ಗಳಿಸಿರಬೇಕಾಗತ್ತೆ. ಸೊ ಅದೆಲ್ಲ ಆಗಬೇಕು ಅಂತಂದ್ರೆ ಏನು, ಬರುವಂತಹ ಎಲ್ಲ ಅನುಭವಗಳನ್ನು ನೀನು ಯು ಹ್ಯಾವ್ ಟು ಫೇಸ್, ಯು ಹ್ಯಾವ್ ಟು ಬೇರ್ ವಿತ್ ಇಟ್. ನೀವು ಅವುಗಳನ್ನು ಸಹಿಸ್ಕೋಬೇಕು. ಸೊ ಅದರಿಂದ ಇಲ್ಲಿ ಸಹಿಸ್ಕೊಳ್ಳೋದ್ರಿಂದ ಆಗುವಂತಹ ಅತಿ ದೊಡ್ಡ ಪ್ರಯೋಜನ ಏನು ಅಂತಂದರೆ, ಸೊ ಸಹ ಆತ್ಮನಃ ಅಮೃತತ್ವಾಯ ಕಲ್ಪತೆ. ಆ ಆತ್ಮನ ಅಮೃತತ್ವವನ್ನು ತಿಳ್ಕೊಳ್ಳೋದಕ್ಕೆ ಅವನು ಯೋಗ್ಯನಾಗ್ತಾನೆ. ಸೊ ಆತ್ಮನ ಅಮೃತತ್ವ ಅಂತಂದರೆ ಇಟ್ ಈಸ್ ಲಿಬರೇಷನ್ ಒನ್ಸ್ ಅಗೇನ್. ಸೊ ಹೂ ಈಸ್ ಎಲಿಜಿಬಲ್ ಅಂತಂದರೆ ದಟ್ ಪುರುಷೋತ್ತಮ, ಪುರುಷರ್ಷಭ, ಹೂಸ್ ಮೈಂಡ್ ಈಸ್ ನಾಟ್ ಡಿಸ್ಟರ್ಬ್ಡ್ ಎಟ್ ಆಲ್. ಪ್ರತಿಯೊಂದು ಸಿಚುಯೇಷನ್, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮನಸ್ಸಿನ ಪರಿಪಕ್ವತೆಯನ್ನು ಕಾಪಾಡಿಕೊಳ್ಳುವಂತಹದ್ದು. ಸೊ ಅಂತಹವನು ಪುರುಷೋತ್ತಮ. ಸೊ ಅವನಿಗೇನು ಬೆನಿಫಿಟ್ ಇವೆಲ್ಲ ಸಹಿಸಿಕೊಳ್ಳೋದ್ರಿಂದ ಅಂತಂದರೆ ಅವನು ಹಿ ಈಸ್ ಎಲಿಜಿಬಲ್. ಆ ಲಿಬರೇಷನ್ ಪಡ್ಕೊಳ್ಳೋದಕ್ಕೆ ಅವನು ಯೋಗ್ಯನಾಗ್ತಾನೆ. ಸೊ ಇಲ್ಲಿ ವಾಟ್ ಆರ್ ದಿ ಕ್ವಾಲಿಫಿಕೇಶನ್ಸ್ ಹಿಯರ್ ಟು ಅಟೈನ್ ದಿ ಲಿಬರೇಷನ್? ಇದನ್ನು ಸೆಲ್ಫ್ ರಿಯಲೈಸೇಷನ್ ಅಂತ ಕೂಡ ಹೇಳ್ತಾರೆ.
ಸೊ ಸೆಲ್ಫ್ ರಿಯಲೈಸೇಷನ್ ಆಗಲೇಬೇಕು ಅನ್ನುವಂತಹ ಒಂದು ತೀವ್ರವಾದ ಬಯಕೆ ಇದೆ ಅಂತಂದರೆ ಅದಕ್ಕಾಗಿ ತೆಗೆದುಕೊಳ್ಳುವಂತಹ ಕೆಲವು ನಿರ್ಣಯಗಳು ಅದೇನು ಅಂತಂದರೆ ಇವುಗಳೆಲ್ಲವನ್ನ ಪಾಲಿಸಬೇಕಾಗತ್ತೆ. ಸೊ ಈ ಒಂದು ಪ್ರಾಕ್ಟೀಸ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಎರಡನೇದಾಗಿ ಟಾಲರೆಂಟ್ ಅಂತಂದರೆ ಬರುವಂತಹ ಎಲ್ಲ ಅನುಭವಗಳನ್ನು, ಅದು ಸುಖವನ್ನು ಕೊಡಲಿ ದುಃಖವನ್ನು ಕೊಡಲಿ, ಅದನ್ನು ಸಹಿಸಿಕೊಳ್ಳುವಂತಹದ್ದು. ಅತಿ ಹೆಚ್ಚು ದುಃಖವಾದಾಗ ಅಥವಾ ಅದರಂತೆ ಅತಿ ಹೆಚ್ಚು ಸುಖ ಬಂದಾಗ ಅವೆರಡೂ ಕೂಡ ಆ್ಯಕ್ಚುಲ್ ಆಗಿ ಒಂದಕ್ಕೊಂದು ತದ್ವಿರುದ್ಧ. ಸುಖ ಇಸ್ ಡಿಫ್ರೆಂಟ್ ಆ್ಯಂಡ್ ದುಃಖ ಇಸ್ ಡಿಫ್ರೆಂಟ್, ಒಂದಕ್ಕೊಂದು ವಿರುದ್ಧ. ಅದು ಇನ್ ಸ್ಪೈಟ್ ಆಫ್ ದಟ್ ಅವುಗಳನ್ನು ಅಷ್ಟು ಸುಲಭವಾಗಿ ಸಹಿಸಿಕೊಳ್ಳುವಂತಹದ್ದು, ಜೀರ್ಣಿಸಿಕೊಳ್ಳುವಂತಹದ್ದು ಈಸ್ ನಾಟ್ ದಟ್ ಈಸಿ. ಯಾಕೆಂತಂದರೆ ದುಃಖ ಬಂದಾಗ ಬಹಳ ಕಷ್ಟಪಟ್ಟು ಸಹಿಸ್ಕೋಬಹುದು, ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಕಷ್ಟ ಬಂದಿದೆ ಅಂತಂದಾಗ ಎದುರಿಸ್ಬಿಡೋಣಪ್ಪ, ಧೈರ್ಯ ಮಾಡಿಬಿಡೋಣ ಅಂತ ಹೇಳಿ ಬಹಳ ಕಷ್ಟಪಟ್ಟು ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಂಡು ಆ ಒಂದು ಕಷ್ಟದ ಪರಿಸ್ಥಿತಿಯನ್ನು ನಾವು ಕಷ್ಟಪಟ್ಟು ಎದುರಿಸ್ಬಿಡ್ತೀವಿ. ಅದೇ ರೀತಿ ಸುಖ ಬಂದಾಗ ಅದನ್ನು ಯಾಕೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಇಲ್ಲಿ ಅತಿಯಾದ ಸುಖ ಅಂತ ಹೇಳಿದಾಗ, ಅತಿಯಾದ ಸುಖ ಬಂದಾಗ ಅದನ್ನು ಕೂಡ ಸಮಚಿತ್ತದಿಂದ ನೋಡ್ಕೋಬೇಕು ಅಂತಂದ್ರೆ, ಅದಕ್ಕಾಗಿ ಹಿಗ್ಗದಂತೆ ಸುಖ ಬಂದಿದೆಯಲ್ಲ ಅದನ್ನು ದಟ್ ಈಸ್ ಪರ್ಮನೆಂಟ್ ಅನ್ನುವಂತಹ ಒಂದು ಭ್ರಮೆಗೆ ಒಳಗಾಗದೆ, ಬಂದಿದೆ ಇದು ಕೂಡ ಹೊಟ್ಟೋಗುತ್ತೆ, ಇದು ನನ್ನನ್ನು ಬಿಟ್ಟು ಹೋಗುವಂತಹದ್ದು, ಅದನ್ನು ಬಿಟ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಈಗ ಸುಖ ಬಂದಿದೆ, ಯಾವುದೇ ಕ್ಷಣದಲ್ಲಿ ಅದು ನನ್ನಿಂದ ದೂರ ಹೋಗ್ಬೋದು, ಅದು ಹೋಗುವಾಗ ನಾನು ಅದಕ್ಕಾಗಿ ಅಳೋದಿಲ್ಲ. ಸೊ ಅದನ್ನು ಬಿಟ್ಕೊಡ್ಬೇಕು ಅಂತಂದಾಗ ಬಹಳ ಕಷ್ಟ ಆಗುತ್ತೆ. ಇಷ್ಟೊಂದು ಸುಖನ ನಾನು ಹೇಗೆ ಬಿಟ್ಕೊಡ್ಲಿ? ಕಷ್ಟ ಬಂದಾಗ ಬಹಳ ಕಷ್ಟಪಟ್ಟು ಎದುರಿಸ್ತೀವಿ ಅದನ್ನು. ಅದೇ ರೀತಿ ಸುಖ ಬಂದಾಗ ಆ ಸುಖ ಕೂಡ ಇಲ್ಲಿ ನಿಲ್ಲೋದಿಲ್ಲ, ಅದು ಕೂಡ ಬಂದಂತೆ ಹೊಟ್ಟೋಗುತ್ತೆ ಅನ್ನೋದು ಗೊತ್ತಾದಾಗ ಅಯ್ಯೋ ಅದು ಹೊಟ್ಟೋಗ್ತಾ ಇದೆಯಲ್ಲ ಅಂತ ನಾವು ಕೊರಗ್ತೀವಿ. ಸೊ ಅದನ್ನು ಬಿಟ್ಕೊಡೋದಕ್ಕೂ ಕೂಡ ನಮಗೆ ಬಹಳ ಮನಸ್ಸಿನ ಪರಿಪಕ್ವತೆ ಬೇಕು, ಮೆಚ್ಯೂರಿಟಿ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅನುಭವಗಳು, ಸುಖ ದುಃಖ ಇವೆಲ್ಲ ಅನುಭವಗಳು, ಬಂದದ್ದು ಹೊಟ್ಟೋಗುತ್ತೆ. ದೇ ಆರ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ಸೊ ಅದನ್ನು ಸಹಿಸ್ಕೊಳ್ಳೋದು. ಸುಖ ಹೋಗ್ತಾ ಇದೆ ಅಂತಂದಾಗಲೂ ಕೂಡ ನಾವು ಸಹಿಸ್ಕೋತೀವಿ, ಎಸ್ ಅದು ಹೋಗ್ತಾ ಇದೆ ಅನ್ನೋದು ಗೊತ್ತಾದಾಗ ಕೂಡ ನಾವು ಸುಮ್ಮನೆ ಇರ್ತೀವಲ್ಲ, ದಟ್ ಸಮಚಿತ್ತ ಪ್ರದರ್ಶನ. ಆ ಸಂದರ್ಭದಲ್ಲೂ ಕೂಡ ಎಸ್ ಇಟ್ ಈಸ್ ಗೋಯಿಂಗ್, ಅದು ನನ್ನನ್ನು ಬಿಟ್ಟು ಹೋಗ್ತಾ ಇದೆ, ಅದು ನನಗೆ ಗೊತ್ತಾಗ್ತಾ ಇದೆ ಅಂತ ಅಂದಾಗ ಕೂಡ ನಾನು ಒಂದು ತೃಪ್ತಿಯಿಂದ ಇರಬೇಕು. ಸೊ ಕಷ್ಟವನ್ನು ಎದುರಿಸುವಂತಹದ್ದು ಒಂದು ಪಕ್ಷ ಧೈರ್ಯ ಮಾಡಿ ಅದನ್ನು ನಾವು ಕಲ್ತ್ಕೋಬಹುದು. ಸುಖವನ್ನು ಬಿಟ್ಕೊಡ್ಬೇಕಾದ್ರೆ ಬೇಕಾಗುವಂತಹ ಮತ್ತೊಂದು ರೀತಿಯ ಧೈರ್ಯ ಈಸ್ ಕಾಲ್ಡ್ ದಿ ಮೆಚ್ಯೂರಿಟಿ ಆಫ್ ದಿ ಮೈಂಡ್. ಸೊ ಅದನ್ನು ಬಿಟ್ಕೊಡದೆ ಹೋದಾಗ ಸುಖ ಬಂದಿರುವಂತಹದ್ದು ಹೋಗ್ತಾ ಇದೆ, ಅದನ್ನು ನಾನು ಬಿಟ್ಕೊಡೋದಿಲ್ಲ ಅಂತಂದಾಗ ದ ಮೈಂಡ್ ಈಸ್ ನಾಟ್ ಸ್ಟಡಿ. ಸೊ ಸಮವಾಗಿ ಸ್ವೀಕರಿಸುವಂತಹ ಕಲೆ ಅದು ಗೊತ್ತಿಲ್ಲದೆ ಹೋದರೆ ಹೀಗೆ ಸುಖ ದುಃಖ ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವಂತಹದ್ದು ಬಹಳ ಕಷ್ಟ. ಬಟ್ ಯಾವ ಮನುಷ್ಯ ಈ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತಂದಾಗ ಅಲ್ಲಿ ತನ್ನ ನಿರ್ಣಯಗಳನ್ನು ಬದಲಾಯಿಸಿಕೊಳ್ಳೋದಿಲ್ಲ ಮತ್ತು ಸುಖ ದುಃಖವನ್ನು ಸಮವಾಗಿ ನೋಡ್ತಾನೆ, ದೆನ್ ಹಿ ಈಸ್ ಫಿಟ್ ಫಾರ್ ದಿ ಸೆಲ್ಫ್ ರಿಯಲೈಸೇಷನ್ ಆ್ಯಂಡ್ ಹಿ ಈಸ್ ಫಿಟ್ ಫಾರ್ ಲಿಬರೇಷನ್. ಇದನ್ನು ಇಲ್ಲಿ ಮತ್ತಷ್ಟು ಸರಳವಾಗಿ ತಿಳ್ಕೋಬೇಕು ಅಂತಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಆಶ್ರಮ ಧರ್ಮ ಅನ್ನುವಂತಹದ್ದಿದೆ. ಆ ಆಶ್ರಮ ಧರ್ಮದಲ್ಲಿ ಕೊನೆಯದು ಸನ್ಯಾಸ ಧರ್ಮ, ಸನ್ಯಾಸಾಶ್ರಮ ಅಂತ ಹೇಳ್ತೀವಿ. ಸೊ ದಿ ಸನ್ಯಾಸಾಶ್ರಮ ಈಸ್ ನಾಟ್ ದಟ್ ಈಸಿ. ಯಾಕೆ ಅಂತಂದರೆ ಸನ್ಯಾಸಾಶ್ರಮದಲ್ಲಿ ಅವನು ಎಲ್ಲವನ್ನ ಬಿಟ್ಕೊಡ್ಬೇಕಾಗತ್ತೆ. ಸೊ ಟು ಟೇಕ್ ಅಪ್ ಸನ್ಯಾಸ one has to give up everything, family, possession, so many things, samsara,
ಯಾವುದನ್ನು ಇಟ್ಕೊಳ್ಳೋ ಹಾಗಿಲ್ಲ, ಎಲ್ಲವನ್ನ ಬಿಟ್ಕೊಡ್ಬೇಕಾಗತ್ತೆ. ಸೊ ತನ್ನದು ಅನ್ನುವಂತಹದ್ದು ಯಾವುದೂ ಇರೋದಿಲ್ಲ. ಮತ್ತು ತನಗಾಗಿ ಅಂತ ಹೇಳಿ ಸಂಗ್ರಹ ಮಾಡುವಂತಹದ್ದು ಕೂಡ ಅವನ ಪಾಲಿಗೆ ಇರೋದಿಲ್ಲ. ಸೊ ಇವತ್ತು ಊಟ ಮಾಡಬೇಕು ಅಂತಂದರೆ ಇವತ್ತು ಭಿಕ್ಷಕ್ಕೆ ಹೋಗಬೇಕು ಒಬ್ಬ ಸನ್ಯಾಸಿ. ಇವತ್ತು ಭಿಕ್ಷೆ ಬೇಡದಾಗ ನನಗೆ ಜಾಸ್ತಿ ಆಹಾರ ಸಿಕ್ಕಿದೆ, ಇದನ್ನು ರಾತ್ರಿಗೂ ಒಂದು ಸ್ವಲ್ಪ ಇಟ್ಕೊಳ್ಳೋ ಹಾಗಿಲ್ಲ. ಆ ಮಧ್ಯಾಹ್ನದಲ್ಲಿ ಊಟ ಮಾಡಿ ಮಿಕ್ಕಿದ್ದನ್ನು ಬೇರೆ ಪ್ರಾಣಿಗಳಿಗೋ ಇನ್ಯಾರಿಗೋ ಅದನ್ನು ಅವ್ನು ಕೊಟ್ಬಿಡ್ಬೇಕು. ನೋ ಸಂಗ್ರಹ ಬುದ್ಧಿ. ಅದರಿಂದ ಸನ್ಯಾಸಾಶ್ರಮ ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ. ಆ ಕ್ಷಣದಲ್ಲಿ ಅವನಿಗೆ ಏನು ಸಿಗುತ್ತೆ ಅದರಿಂದ ಅವನು ತೃಪ್ತಿಯಿಂದ ಇರಬೇಕಾಗತ್ತೆ. ಸೊ ಹಿಯರ್ ಸಂಯಮ, ಒಬ್ಬ ಸನ್ಯಾಸಿಗೆ ಆ ಸಂಯಮ ಅಂತಂದರೆ ಆ ತಾಳ್ಮೆ, ಸಹಿಸಿಕೊಳ್ಳೋ ಅಂತಹದ್ದು ಅಷ್ಟೊಂದು ಉತ್ತಮ ಮಟ್ಟದಲ್ಲಿರುತ್ತೆ. ಸೊ ಇಟ್ಸ್ ಎ ವೆರಿ ಬಿಗ್ ರಿಕ್ವೈರ್ಮೆಂಟ್ ಫಾರ್ ಎ ಸನ್ಯಾಸಾಶ್ರಮ. ಸೊ ಪ್ರತಿ ಸಂದರ್ಭದಲ್ಲೂ ಪ್ರತಿ ಹಂತದಲ್ಲೂ ಸಂಯಮವನ್ನು ಕಾಪಾಡ್ಕೋಬೇಕಾಗತ್ತೆ. ಸೊ ಹೀಗಾಗಿ ಅವನು ಸದಾ ಪರಿಪೂರ್ಣತೆಗಾಗಿ ಏನಾದರೂ ಒಂದನ್ನು ಅವನು ಮಾಡ್ತಾನೆ ಇರಬೇಕು. ಬಿಕಾಸ್ ಯು ಹ್ಯಾಸ್ ಟು ಅಟೈನ್ ದಟ್ ಪರ್ಫೆಕ್ಷನ್. ಅದಕ್ಕಾಗಿ ತಾಳ್ಮೆ, ಸಂಯಮ, ಸಹಿಸಿಕೊಳ್ಳುವಂತಹದ್ದು, ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಸನ್ಯಾಸಾಶ್ರಮದಲ್ಲಿ ಕೂಡ ಒಬ್ಬ ಸನ್ಯಾಸಿಯಾದವನು ಮಾಡಲೇಬೇಕಾಗಿರುವಂತಹ ಕೆಲವು ಕರ್ಮ, ಕರ್ತವ್ಯ, ಧರ್ಮ ಇವೆಲ್ಲ ಇರುತ್ತೆ. ಅವುಗಳನ್ನು ಜೊತೆಯಲ್ಲಿ ಪಾಲಿಸ್ತಾ ಅವನು ತನ್ನ ಸನ್ಯಾಸ ಧರ್ಮವನ್ನು ಎತ್ತಿ ಹಿಡಿಬೇಕಾಗತ್ತೆ. ಇದು ಬಹಳ ಕಷ್ಟ. ಬಟ್ ಅದೇ ನಾವು ಪರಮಾತ್ಮ ಶ್ರೀಕೃಷ್ಣನ ಒಂದು ಜೀವನ, ಅವನು ಹೇಗೆ ಅವನ ಬದುಕನ್ನು ನಾವು ಅಭ್ಯಾಸ ಮಾಡಿದ್ರೆ, ಪರಮಾತ್ಮ ಶ್ರೀಕೃಷ್ಣ ಫ್ರಮ್ ದಿ ಡೇ ಒನ್ ಅವನು ಯಾವುದಕ್ಕೂ ಅಂಟ್ಕೊಂಡಿರಲಿಲ್ಲ. ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಅವನು ವಸುದೇವ ಮತ್ತು ದೇವಕಿಯರಿಂದ ಬೇರೆ ಬಂದ್ಬಿಡ್ತಾನೆ, ಗೋಕುಲಕ್ಕೆ ಬಂದ್ಬಿಡ್ತಾನೆ. ಅಲ್ಲಿ ಗೋಕುಲದಲ್ಲಿ ಅನೇಕ ಗೋಪಾಲಕರ ಜೊತೆ, ಗೋಪಿಯರ ಜೊತೆ ಸ್ನೇಹ, ಸಲುಗೆಯನ್ನು ಬೆಳೆಸ್ಕೊಂಡಿರ್ತಾನೆ. ಒಂದು ಹಂತದಲ್ಲಿ ಅಲ್ಲಿ 8 ವರ್ಷ ಆಗ್ತಾ ಇದ್ದಾಗೆ ಅದನ್ನು ಬಿಟ್ಟು ಹೊರಗಡೆ ಬಂದ್ಬಿಡ್ತಾನೆ. ಅವನು ಇಡೀ ಜೀವನದುದ್ದಲ್ಲಿ ಅವನು ಯಾವುದಕ್ಕೂ ಅಂಟ್ಕೊಂಡಿರಲಿಲ್ಲ, ಯಾರೊಂದಿಗೂ ಅವನು ಅಂಟ್ಕೊಂಡಿರಲಿಲ್ಲ. ಅವನು ಎಂದೂ ರಾಜನಾಗಲಿಲ್ಲ, ಅನೇಕರನ್ನ ರಾಜರನ್ನಾಗಿ ಮಾಡಿದ. ಸೊ ಪರಮಾತ್ಮ ಶ್ರೀಕೃಷ್ಣ ಹೇಗೆ ಎಲ್ಲವನ್ನ ಬಿಟ್ಕೊಡ್ಬಹುದು, ಯಾವುದಕ್ಕೂ ಅಂಟ್ಕೋಬಾರದು ಅನ್ನುವಂತಹದ್ದನ್ನು ಜಗತ್ತಿಗೆ ತೋರಿಸಿಕೊಂಡಂತಹ ಏಕೈಕ ಯೋಗ ಪುರುಷ ಈಸ್ ಪರಮಾತ್ಮ ಶ್ರೀಕೃಷ್ಣ. ಸೊ ಅದನ್ನು ಇಲ್ಲಿ ಅವನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸೊ ಯು ಆಲ್ಸೋ ಬಿಕಮ್ ಲೈಕ್ ದಟ್. ಯು ಆರ್ ಎ ಪುರುಷರ್ಷಭ, ನೀನು ಪುರುಷೋತ್ತಮ ನೀನು. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ಆಲ್ಸೋ. ಯಾಕೆಂದರೆ ಫಾರ್ ಅರ್ಜುನ ಎಸ್ಪೆಷಲಿ ಇನ್ ದಿ ಬ್ಯಾಟಲ್ ಫೀಲ್ಡ್, ಅವನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಂತು ಆ ಸೇನೆಯನ್ನು ನೋಡಿದಾಗ ಅರ್ಜುನನ ಕಣ್ಣಿಗೆ ಶತ್ರುಗಳು ಅಂತ ಹೇಳಿ ಯಾರೂ ಕಾಣಿಸ್ಲೇ ಇಲ್ಲ. ಅವನು ನೋಡಿದಾಗ ಅವನ ಕಣ್ಣೆದುರಿಗೆ ಇದ್ದಿದ್ದು ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕೌರವಾದಿಗಳು, ತನ್ನ ದೊಡ್ಡಪ್ಪ, ಚಿಕ್ಕಪ್ಪ, ಹೀಗೆ ಅನೇಕ ಬಂಧುಗಳು, ಅವರೆಲ್ಲರನ್ನ ನೋಡ್ತಾನೆ. ಅವ್ರು ಯಾರನ್ನ ಅವನು ಶತ್ರುಗಳು ಅಂತ ಹೇಳಲೇ ಇಲ್ಲ. ಅವರುಗಳೆಲ್ಲ ಕೌರವರ ಪಕ್ಷದಲ್ಲಿದ್ದುಕೊಂಡು ಇವನ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಬಂದು ನಿಂತಿರುವಂತಹವರು. ಸೊ ನನ್ನ ವಿರುದ್ಧವಾಗಿ ಯುದ್ಧ ಮಾಡೋರು ಅಂತಂದಮೇಲೆ ಕ್ವೈಟ್ ನ್ಯಾಚುರಲ್ ದೇ ಆರ್ ಶತ್ರುಗಳು. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಅರ್ಜುನನ ಕಣ್ಣಿಗೆ ಅವರು ಯಾರು ಕೂಡ ಶತ್ರುಗಳಂತೆ ಕಾಣಿಸಲಿಲ್ಲ. ಅಲ್ಲಿ ಸೇರಿದ್ದಂತಹ ಎಲ್ಲರನ್ನ ಸ್ವಜನಂ, ನನ್ನವರು ಇವರು ಅಂತ ಕರೆದ. ದೇ ಆರ್ ಮೈ ಫ್ಯಾಮಿಲಿ ಮೆಂಬರ್ಸ್. ಸೊ ಇಂತಹವರ ಜೊತೆ ನಾನು ಹೇಗೆ ಯುದ್ಧವನ್ನು ಮಾಡೋದು? ದಟ್ ಈಸ್ ದಿ ವರಿ ಆಫ್ ದಿ ಅರ್ಜುನ. ಸೊ ಫಸ್ಟ್ ಆಫ್ ಆಲ್ ಅರ್ಜುನ ಈಸ್ ಎ ಕ್ಷತ್ರಿಯ. ಕ್ಷತ್ರಿಯ ಅಂತಂದಾಗ ಯುದ್ಧ ಅವನ ಧರ್ಮವಾಗಿರುತ್ತೆ. ಬಟ್ ಬಿಕಾಸ್ ಆಫ್ ದಿ ಮೋಹ ಅವನು ತಾನು ಮಾಡಬೇಕಾದಂತಹ ಧರ್ಮ ಕರ್ಮಗಳನ್ನು ಅವನು ಮಾಡಲಿಲ್ಲ. ಸೊ ಮಾಡಲಾಗದಂತೆ ಒಂದು ರೀತಿಯ ಬುದ್ಧಿಯ ಭ್ರಮಣೆ,
ಬುದ್ಧಿ ಭ್ರಮಣೆಗೆ ಒಳಗಾಗ್ತಾನೆ ಅವನು. ಬಟ್ ಇಲ್ಲಿ ಏನು ಅಂತಂದ್ರೆ ಅರ್ಜುನ ಇಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಸೊ ಇದನ್ನ ಪರಮಾತ್ಮ ಶ್ರೀಕೃಷ್ಣ ಗುರುತಿಸ್ತಾನೆ. ಇಷ್ಟು ದೊಡ್ಡ ಭಕ್ತ ಈ ರೀತಿ ಅಜ್ಞಾನಕ್ಕೆ ಒಳಗಾಗಿ ತನ್ನ ಸ್ವಧರ್ಮವನ್ನ ಪಾಲಿಸದೆ ಹೀಗೆ ಚಿಂತೆಗೆ ಒಳಗಾಗಿದ್ದಾನಲ್ಲ, ಇದಕ್ಕೆ ಕಾರಣ ಅವನಲ್ಲಿ ಅಜ್ಞಾನ ಪ್ರವೇಶವಾಗಿದೆ. ಸೊ ದಿಸ್ ಅಜ್ಞಾನ ಇಸ್ ಟು ಬಿ ರಿಮೂವ್ಡ್. ಅಜ್ಞಾನ ಅಲ್ಲಿ ರಿಮೂವ್ ಮಾಡಿದ್ರೆ ಅಲ್ಲಿ ಜ್ಞಾನ ಬರುತ್ತೆ. ಸೊ ಒಂದು ಸಲ ಅಲ್ಲಿ ಜ್ಞಾನ ಇದೆ ಅಂತಂದ ಮೇಲೆ ಇನ್ನು ಅಲ್ಲಿ ಮೋಹ ಅದು ಯಾವುದು ಇರೋದಿಲ್ಲ. ಸೊ ಇಲ್ಲಿ ಅಜ್ಞಾನ ನಾಶ ಆಗಬೇಕು, ಅವನಿಗೆ ಜ್ಞಾನ ಬರೋಹಂಗೆ ಆಗಬೇಕು. ಸೊ ಈ ಕಾರಣದಿಂದ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯ ಉಪದೇಶವನ್ನು ಮಾಡಬೇಕಾಯಿತು. ಕ್ರಮೇಣ ಬಿಕಾಸ್ ಆಫ್ ದಿ ಗೀತೋಪದೇಶ ಅರ್ಜುನನಿಗೆ ಅವನಿಗೆ ತನ್ನ ಸ್ವರೂಪ ಜ್ಞಾನದ ಬಗ್ಗೆ ಅರಿವು ಉಂಟಾಯಿತು. ನಂತರದಲ್ಲಿ ಹಿ ವಾಸ್ ಏಬಲ್ ಟು ಡಿಸ್ಚಾರ್ಜ್ ಹಿಸ್ ಡ್ಯೂಟೀಸ್, ದಟ್ ಈಸ್ ಡಿಸ್ಚಾರ್ಜ್ ಹಿಸ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ ಅವನು ಮುಂದೆ ಇದೆಲ್ಲವನ್ನ ಸರಿ ಮಾಡಿಕೊಂಡು ಯುದ್ಧ ಮಾಡಬೇಕಾಯಿತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಜ್ಞಾನ. ಜ್ಞಾನ ಏವ ಅಂತ ಹೇಳ್ತಾರೆ. ಸೊ ದಿಸ್ ಜ್ಞಾನ ಈಸ್ ಎಲಿಜಿಬಿಲಿಟಿ ಫಾರ್ ದಿ ಲಿಬರೇಷನ್. ಜ್ಞಾನ ಏವ ಕೈವಲ್ಯಕ್ಕೆ ಏನು ಅಂತಂದರೆ ಮುಖ್ಯವಾಗಿರುವಂತಹದ್ದು ಜ್ಞಾನ. ಸೊ ನಮ್ಮ ಬದುಕಿನಲ್ಲೂ ಕೂಡ ನಾವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನೂರಾರು ಅಡೆತಡೆಗಳು ಬರೋದು ಸಹಜ. ಸೊ ಇದು ಹೇಗೆ ಅಂತಂದರೆ ಇದಕ್ಕಾಗಿ ಪರಮಾತ್ಮ ಶ್ರೀಕೃಷ್ಣ ಹಂತ ಹಂತವಾಗಿ ಅರ್ಜುನನಿಗೆ ಕೊಟ್ಟಂತಹ ಈ ಉಪದೇಶಗಳು ಇಟ್ ಈಸ್ ಫಾರ್ ಎವ್ರಿಬಡಿ, ಫಾರ್ ದ ಎಂಟೈರ್ ಯೂನಿವರ್ಸ್. ದಿಸ್ ಗೀತೋಪದೇಶ ಈಸ್ ಅರ್ಜುನ ಈಸ್ ಆ ಸಂದರ್ಭದಲ್ಲಿ ಅರ್ಜುನನ ಉಪಯೋಗಿಸ್ಕೊಂಡ ಅಷ್ಟೆ. ಅರ್ಜುನ ಬಿಕೇಮ್ ಎನ್ ಇನ್ಸ್ಟ್ರುಮೆಂಟ್ ಇನ್ ಹಿಸ್ ಹ್ಯಾಂಡ್. ಸೊ ಅರ್ಜುನ ಕೇವಲ ನಿಮಿತ್ತ ಅಷ್ಟೆ. ಅರ್ಜುನನಿಗೆ ಬುದ್ಧಿ ಭ್ರಮಣೆ ಆಯಿತು, ಮೋಹಕ್ಕೆ ಒಳಗಾದ, ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ, ಸ್ವಧರ್ಮವನ್ನು ಮರೆತ, ಇದೆಲ್ಲ ದೀಸ್ ಆರ್ ಆಲ್ ಸಟನ್ ನಿಮಿತ್ತ ಅಷ್ಟೆ. ಅರ್ಜುನನಿಗೆ ಉಂಟಾದಂತಹ ಮೋಹ ಲೋಕದಲ್ಲಿ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಆಗುತ್ತೆ. ಸೊ ಎಲ್ಲರೂ ಕೂಡ ಅರ್ಜುನ ಅಳ್ತಾ ಇರೋ ಹಾಗೆ ಪ್ರತಿಯೊಬ್ಬ ಮನುಷ್ಯ ಕೂಡ ತನಗೆ ಕಷ್ಟ ಬಂತು ಅಥವಾ ಇನ್ನೇನೋ ಬಂತು ಅಂತ ಹೇಳಿ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಟ್ರೆ ಜಗತ್ತು ಹೇಗೆ, ಬೆಳವಣಿಗೆ ಹೇಗೆ? ಸೊ ಇದು ಯಾರಿಗೂ ಆಗಬಾರ್ದು. ಸೊ ಈ ಕಾರಣದಿಂದ ಗೀತೆಯ ಉಪದೇಶ ಈಸ್ ನಾಟ್ ಓನ್ಲಿ ಫಾರ್ ಅರ್ಜುನ, ಇಟ್ ಈಸ್ ಫಾರ್ ದ ಎಂಟೈರ್ ಯೂನಿವರ್ಸ್. ಅದನ್ನು ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಹಂತ ಹಂತವಾಗಿ ತಿಳಿಸ್ತಾ ಇದ್ದಾನೆ. ಹಿ ಸೇಸ್ ಯಂ ಹೇನ ವ್ಯತಯಂತ್ಯೇತೆ, ಒನ್ ಹೂ ಈಸ್ ನಾಟ್ ಡಿಸ್ಟರ್ಬ್ಡ್ ಫಾರ್ ದಿಸ್ ಸುಖ ಅಂಡ್ ದುಃಖ. ದಿಸ್ ಸುಖ ಅಂಡ್ ದುಃಖ ಈಸ್ ಅ ದ್ವಂದ್ವ, ಶೀತೋಷ್ಣ, both are opposite pairs. ಸೊ ಅದರಿಂದ ಸಮಧೀರಂ, ಸುಖ ದುಃಖಗಳನ್ನು ಸಮವಾಗಿ ನೋಡುವಂತಹ ಒಂದು ಕೌಶಲತೆಯನ್ನು ಬೆಳೆಸ್ಕೊಂಡಿರುವಂತಹವನು, ಅಂತಹವನನ್ನು ಹಿ ಕಾಲ್ಸ್ ಧೀರ. ಸೊ ಅಂಡ್ ಹಿ ಈಸ್ ಅ ವೈಸ್ ಪರ್ಸನ್. ಧೀರ ಅಂತಂದರೆ ಹಿ ಈಸ್ ಅ ವೈಸ್ ಪರ್ಸನ್. ಸಹ ಅಂತಹವನು ಅಮೃತತ್ವಾಯ ಕಲ್ಪತೆ, ಹಿ ಈಸ್ ಎಲಿಜಿಬಲ್ ಫಾರ್ ದಿ ಮೋಕ್ಷ ಜ್ಞಾನ, ಲಿಬರೇಷನ್. ಅದರಿಂದ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ನಾವು ಮಾಡಲೇಬೇಕಾಗಿರುವಂತಹ ಕರ್ತವ್ಯ ಮತ್ತು ಕರ್ಮಗಳನ್ನು ಮಾಡಲೇಬೇಕು. ಅವುಗಳಿಂದ ಪಾಲಾಯನ ಸೂತ್ರ ಅಂತಂದರೆ ಎಸ್ಕೇಪಿಸಮ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಪ್ಪ ನನ್ನ ಕೈನಲ್ಲಿ ಆಗೋದಿಲ್ಲ, ಮಾಡಬೇಕಾಗಿತ್ತು ನಿಜ, ಬಟ್ ನನ್ನ ಕೈನಲ್ಲಿ ಆಗೋದಿಲ್ಲ, ಮಾಡೋದಿಲ್ಲ. ವಿ ಕೆನಾಟ್ ಸೇ ದಟ್. ಸೊ ವಿ ಹ್ಯಾವ್ ಟು ಫೇಸ್ ದಟ್. ಅಲ್ಲಿ ಬರುವಂತಹ ಆ ಅನುಭವಗಳನ್ನು ನಾವು ಅನುಭವಿಸ್ಬೇಕು, ಸಹಿಸ್ಕೋಬೇಕು. ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಹೀಗೆ ಇಟ್ ಈಸ್ ಅನ್ ಅಡ್ವೈಸ್ ಫಾರ್ ದಿ ಎಂಟೈರ್ ಯೂನಿವರ್ಸ್. ಅದರಿಂದ ದೇರ್ ಇಸ್ ಎ ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಫಾರ್ ಎವ್ರಿ ಜೀವ. ಇಲ್ಲಿ ಅರ್ಜುನನನ್ನು ಮುಂದೆ ಇಟ್ಕೊಂಡು ಅರ್ಜುನನ ಸ್ವಧರ್ಮ
ಯುದ್ಧ ಮಾಡುವಂತಹದ್ದು, ಧರ್ಮದ ರಕ್ಷಣೆ ಆಗಬೇಕು, ಪ್ರಜಾಪಾಲನೆ ಆಗಬೇಕು ಅನ್ನೋವಂತಹದ್ದು ಒಂದು ಅರ್ಜುನನಿಗೆ ಹೇಳಿರುವಂತಹ ಒಂದು ಅರ್ಜುನನ ಪಾಲಿನ ಧರ್ಮ ಮತ್ತು ಕರ್ಮ ಇದು. ಬಟ್ ಫಾರ್ ಎವ್ರಿ ಜೀವ ಇನ್ ದಿಸ್ ಯೂನಿವರ್ಸ್, ಫಾರ್ ಎವ್ರಿ ಜೀವ ಹ್ಯಾಸ್ ಗಾಟ್ ಎ ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಅದೇನು ಅಂತಂದರೆ ಇಟ್ ಈಸ್ ಡಿವೋಷನ್, ಭಕ್ತಿ. ಸೊ ಒಬ್ಬ ಜೀವ ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದೇನು ಅಂತಂದರೆ ಭಕ್ತಿಯನ್ನು ಬೆಳೆಸ್ಕೋಬೇಕಾಗತ್ತೆ, ಡಿವೋಷನ್. ಸೊ ಅದು ಇಟ್ ಈಸ್ ಎ ಮಾರ್ಗ. ಭಕ್ತಿ ಅನ್ನುವಂತಹದ್ದು ಬೆಳೆಸ್ಕೊಂಡಾಗ ಇಟ್ ವಿಲ್ ಶೋ ಅಸ್ ದಿ ಪಾತ್. ಸೊ ಭಕ್ತಿ ಈಸ್ ಭಕ್ತಿ ಅಂತ ಹೇಳಿದಾಗ ಈಸ್ ಇಟ್ ನನ್ನಿಂದ ಇದು ಸಾಧ್ಯನಾ? ಬಿಕಾಸ್ ಎಷ್ಟೋ ಜನಕ್ಕೆ ಭಕ್ತಿ ಅಂತ ಹೇಳಿದಾಗ ದೇ ಫೀಲ್ ದಟ್ ಇಟ್ಸ್ ಎ ವೆರಿ ವೆರಿ ಬಿಗ್ ವರ್ಲ್ಡ್ ಅಂತ ಹೇಳ್ತಾರೆ. ಭಕ್ತಿನಲ್ಲಿ ಹೋಗುವಂತಹದ್ದು ಅಷ್ಟು ಸುಲಭ ಅಲ್ಲ. ಭಕ್ತಿ, ಡಿವೋಷನ್, ಯಾಕೆಂತಂದರೆ ಆ ಭಕ್ತಿ ಅಂತ ಹೇಳಿದಾಗ ಅಲ್ಲಿ ನಮ್ಮನ್ನು ನಾವು ಕಳ್ಕೊಳ್ಳುವಂತಹ ಒಂದು ಸಿಚುಯೇಷನ್ ಕೂಡ ಬರುತ್ತೆ. ಸೊ ಎಲ್ಲಿ ನಾನು ನನ್ನ ಅಸ್ತಿತ್ವವನ್ನು ಅಲ್ಲಿ ಕಳ್ಕೋತೀನೋ ಅನ್ನೋ ಹೆದರಿಕೆಯಿಂದ ದಿಸ್ ಭಕ್ತಿ ಅನ್ನುವಂತಹದ್ದು ಈಸ್ ಎ ವೆರಿ ಬಿಗ್ ವರ್ಲ್ಡ್ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅಟ್ಲೀಸ್ಟ್ ಪರಮಾತ್ಮನ ನಾಮಸ್ಮರಣೆ ದಟ್ ಈಸ್ ಸಫಿಷಿಯಂಟ್. ಇಟ್ ವಿಲ್ ಶೋ ಅಸ್ ದಿ ಪಾತ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.